ಕೋಮುಜಾನ 16 ತನ್ಕುಡಿದ ಪ್ರಥಮ ಎಸೆತ ತೀರ್ಪುಗಾರರನ್ನು ಬಿಟ್ಟು ರೈಟ್ ಆರ್ಮ್ ಎರೌಂಡ್ ವಿಕೆಟ್ ಮುಖ್ಯವಾಗಿ ದಾಂಡಿಸ್ತಕ್ಕದ ಪ್ರಯತ್ನ ಇಲ್ಲಿ ಬಯಸು ಮುಖೇನ ಒಟ್ಟಿ ಜಮಾವಣೆಯಾಗುತ್ತಾ ಇದೆ. ತಂಡದ ಐಕಾನ್ ಆಟಗಾರ ಶಾಹಿಲ್ ಕುರ್ನಡ್ಕ ಅದೆಷ್ಟೋ ಬಾರಿ ವೈಯಕ್ತಿಕ ಪ್ರಶಸ್ತಿಯನ್ನು ತನ್ನ ಮಡಿಲಿಗೇರಿಸಿಕೊಂಡಂತಹ ಅನುಭವಿ ಎಸೆತಗಾರ. ಶಾಹಿಲ್ ಕುರ್ನಡ್ಕ ಎಸೆತಗಾರಿಕೆ ವಿಭಾಗದಲ್ಲಿ ತನ್ಕುಡದ ದ್ವಿತೀಯ ಎಸೆತ ರೈಟ್ ಆರ್ಮ್ ಔಟ್ ವಿಕೆಟ್ ಮುಖ್ಯವಾಗಿ ದಂಡಿಸ್ತಕ್ಕಂಥ ಪ್ರಯತ್ನ. ಒಂಟಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ನೋಡಿ. ಕ್ಷೇತ್ರ ಕೂಟಪಾಲಕನ ವೈಫಲ್ಯದಿಂದ ಒಂಟಿ ಓಟದ ಚುನಾವಣೆಯಾಗುತ್ತಾ ಇದೆ. ಇದರೊಂದಿಗೆ 2 ಎಸೆತ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 17. ಕೋಮುಜಾನ್ 18 ಅಂಕಿಅಂಶ ಪಟ್ಟಿಯಲ್ಲಿ ತಮ್ಮದು ಒಟ್ಟು ಮೊತ್ತ 18. ಆದಷ್ಟು ಬೇಗ ಕ್ಷೇತ್ರಪಾಲನೆಯನ್ನು ಸಜ್ಜುಗೊಳಿಸಿ. 18 ಆಫ್ ಸ್ಕೋರ್ಬೋರ್ಡ್. ನಿಮ್ಮ 12ನೇ ಆಟಗಾರರು ಕೂಡ ನಮ್ಮೊಂದಿಗಿದ್ದಾರೆ. ಚರ್ಚೆಗೆ ಯಾವುದೇ ಆಸ್ಪದವಿಲ್ಲ ನೋಡಿ, ಗಮನಿಸಿಕೊಳ್ಳಿ. ತನ್ಕೂಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಶಾಹಿಲ್ ಕುರ್ನಡ್ಕ ಸ್ಟ್ರೈಕ್ ತುದಿಯಲ್ಲಿ ಓರ್ವ ಬೌಂಡರಿ ವೀರ ಆಚಿ ತನ್ಕೂಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ತೃತೀಯ ಓವರಿನ ತೃತೀಯ ಎಸೆತ ಶಾಹಿಲ್ ಕುರ್ನಡ್ಕ ಟು ಆಚಿ. ದಾಂಡಿಸ್ತಕ್ಕಂಥ ಪ್ರಯತ್ನ ಇಲ್ಲಿ ಅಡ್ಡ ಚೆಂಡು, ಮತ್ತೆ ಅಡ್ಡ ಚೆಂಡು ಎಂಬ ನಿಶಾನೆ. Scores on 19. ಒಟ್ಟಿ ಓಟಕ್ಕೆ ಅವಕಾಶ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 20. ಐದು ಎಸೆತ ಮುಕ್ತಾಯ, ಇಲ್ಲ 4 ಎಸೆತ ಮುಕ್ತಾಯ. ಪಂಚಮ ಬಾರಿಗೆ ಶಾಹಿಲ್ ಕುರ್ನಡ್ಕ ಟು ಆಚಿ. ತಂಡದ ಒಟ್ಟು ಮೊತ್ತ 22. ಹಲೋ ಎಂದರ ಮೂರು ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 22.
ತಂಡದ ಐಕೋನ್ ಆಟಗಾರ ಮಿಸ್ಟರ್ ಇಶಾಮ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಓರ್ವ ಬೌಂಡರಿ ವೀರ ಆಚಿ ನಾನ್ ಸ್ಟ್ರೈಕರ್ ತುದಿಯಲ್ಲಿ. ಎಸೆತಗಾರಿಕೆ ವಿಭಾಗದಲ್ಲಿ ರಾಫಿ ತನ್ಕೂಟದ ತೃತೀಯ ಎಸೆತ, ಮೂರನೇ ಎಸೆತ, 4ನೇ ಓವರಿನ ಮೂರನೇ ಎಸೆತವನ್ನು ಎಸೆಯಬೇಕಾಗಿದೆ. ರಾಫಿ ಟು ನೂತನ ಆಟಗಾರ ಮಿಸ್ಟರ್ ಇಶಾಮ್ ದಾಟಿಸ್ತಕ್ಕಂಥ ಪ್ರಯತ್ನ. ಇಲ್ಲಿ ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಚುಕ್ಕಿಯಾಗುತ್ತಾ ಇದೆ ಚೆಂಡು. 22ರಲ್ಲಿ ಅಂತಿಮ ಪಟ್ಟಿ ಸ್ಥಗಿತವಾಗುತ್ತಾ ಇದೆ. 22ಕ್ಕೆ 1 ಎಂಬ ರೀತಿಯಲ್ಲಿ ಪಂದ್ಯಾಕೂಟ ಸೋಗಿ ಬರೆಯುವಾಗ ತನ್ಕೂಟದ ಚತುರ್ಥ ಎಸೆತವನ್ನು ಎಸೆಯಬೇಕಾಗಿದೆ. 4ನೇ ಬಾರಿಗೆ ಮಿಸ್ಟರ್ ರಾಫಿ ಟು ಇಶಾ. ಸುಂದರತೆ ಹೊರಟ ಎಲ್ಲಗಾರ್ಲ ಕಾಲಿಯಲ್ಲಿ ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಚೆಂಡು ಅಪ್ಪಚ್ಚಿಯಾಗುವಾಗ ದ್ವಿತೀಯ ಉದರಿ ನಷ್ಟ 22ಕ್ಕೆ ಸಾಗಿ ಬರುತ್ತಾ ಇದೆ. ಸುಂದರತೆಯ ಅದ್ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ ನೋಡಿ ಎಸೆತಗಾರ ರಾಫಿ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ನೂತನ ಆಟಗಾರನಾಗಿ ಮಿಸ್ಟರ್ ಆಸಿಫ್ ಆಗಮನ ಕಾಣಸಿಗುತ್ತಾ ಇದೆ ನೋಡಿ. ತೀರ್ಪುಗಾರರು ದಯವಿಟ್ಟು ಗಮನಿಸಿಕೊಳ್ಳಿ. ಹೆಚ್ಚುವರಿ ಸಮಯವನ್ನು ತೆಗೆದುಕೊಳ್ಳಬೇಕು. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ತನ್ಕೂಟದ ಪಂಚಮ ಎಸೆತ ದಾಟಿಸ್ತಕ್ಕಂಥ ಪ್ರಯತ್ನ. ಫುಲ್ ಟಾಸ್ ಮಾದರಿಯ ಚೆಂಡು ರನ್ಔಟ್ಗಾಗಿತ್ತು ಮನವಿ. ಇಲ್ಲಿ ಆಸೀಫ್ ಬಂದ ದಾರಿಗೆ ಸೂಕ್ತವಿಲ್ಲ ಎಂದು ಬ್ಯಾಕ್ ಟು ದಿ ಪೆವಿಲಿಯನ್. ಸುಂದರತೆ ಕ್ಷೇತ್ರ ಪಾಲನೆ ಕಾಣಸಿಗುತ್ತಾ ಇದೆ. ಭವ್ಯ ಪ್ರೋತ್ಸಾಹನೆಯಿಂದ ಎಸೆದದ್ದು ಹಲೋ ಹಲೋ ಅದೇ ರೀತಿ ಡಿ.ಕೆ. ಅಬ್ದುಲ್ ರಹಮಾನ್ ಇವರು ಕೂಡ ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಈ ಒಂದು ಪಂದ್ಯಾಟಕ್ಕೆ ತಮಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇರುವಾಗ 4 ಉದರಿ ನಷ್ಟವಾಗಿದೆ. ನಾಲ್ಕು ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 22, 4 ಉದರಿ ನಷ್ಟ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರ್ ಅನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ ಮಿಸ್ಟರ್ ಹಾರಿಸ್. ಅನೊಂದು ವಿಕೆಟ್ ಮುಖೇನವಾಗಿ ತೀರ್ಪುಗಾರ ಅಂಸಾರವನ್ನು ದಾಟಿ ಎಸೆಯಬೇಕಾಗಿದೆ. ತನ್ಕೂಟದ ಪ್ರಥಮ ಎಸೆತ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ನೋಡಿ, ಗಮನಿಸಿಕೊಳ್ಳಿ. ಪ್ರಥಮ ಎಸೆತ ತೀರ್ಪುಗಾರರನ್ನು ಬಿಟ್ಟು ದಂಡಿಸ್ತಕ್ಕಂಥ ಪ್ರಯತ್ನ. ಇಲ್ಲಿ ಕೂಟ ಪಾಲಕನ ವೈಫಲ್ಯ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಚುಕ್ಕಿಯಾಗ್ತಾ ಇದೆ ಚೆಂಡು. ತಂಡದ ಮೊತ್ತ 22ರಲ್ಲಿ ಸ್ಥಗಿತ. ಯಾವುದೇ ಓಟವನ್ನು ಗಳಿಸ್ತಾ ಇಲ್ಲ.
22ರಲ್ಲಿ ಸ್ಥಗಿತವಾಗುತ್ತಾ ಇದೆ. ತಂಡದ ಒಟ್ಟು ಮೊತ್ತ ತಂಕುಡದ ದ್ವಿತೀಯ ಸೆತ ದಾಟಿಸಿದ್ರು. ಒಟ್ಟಿಗೆ ಅವಕಾಶ ಯಾವ ಇಲ್ಲಿ ಮತ್ತೊಂದು ಉದರಿ ನಷ್ಟವಾಗುತ್ತಾ ಇದೆ. ರನ್ ಔಟ್ ಮುಖೇನವಾಗಿ ಮತ್ತೊಂದು ಉದರಿ ನಷ್ಟವಾಗುವಾಗ ತಂಡದ ಒಟ್ಟು ಮೊತ್ತ 23ಕ್ಕೆ 5 ಎಂಬ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ನೋಡಿ, 23ಕ್ಕೆ 5. ಅದೇ ರೀತಿ ಬ್ರದರ್ಸ್ ಕರ್ನಾಟಕದ ಸಾದಿಕ್ ಇವರು ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ತಮಗೂ ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. അമ്മക്ക് കോളൊക്കെ ഞങ്ങൾക്ക് ഒരിക്കലും ആയമില്ല ಸ್ಟ್ರೈಟ್ಲಿಲ್ಲ ಸ್ಟ್ರೈಟ್ಲಿ ಅದೇ ರೀತಿ ನೂತನ ಆಟಗಾರನಾಗಿ ಮಿಸ್ಟರ್ ಸೈಫ್ ಸ್ಟ್ರೈಕರ್ ತುದಿಯಲ್ಲಿ ಅನ್ಸಾರಿ ಜೊತೆಗೂಡುತ್ತಾ ಸೈಫ್ ಇಬ್ಬರು ಕೂಡ ನೂತನ ಆಟಗಾರರಾಗಿ ಆಗಮಿಸುತ್ತಾರೆ. ಯಾವ ರೀತಿ ತಂಡಕ್ಕೆ ಆಸರೆಯಾಗುತ್ತಾರೋ ಕಾದು ನೋಡಬೇಕಾಗಿದೆ. ತಂಡದ ಒಟ್ಟು ಮೊತ್ತ 23ಕ್ಕೆ 5 ಎಂಬ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ತಂಕುಡದ ತೃತೀಯ ಎಸೆತ. ಸುಂದರತೆಯ ದಾಳಿ, ಅಷ್ಟೇ ಉತ್ತಮ ದಾಟಗಾರಿಕೆ. ಇಲ್ಲಿ ಒಂಟಿಯ ಬಳಿಕ ಅವಳಿ ಓಟಕ್ಕೆ ಎತ್ತ ಅವಳಿ ಕೂಡ ಸಂಪೂರ್ಣ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 25 ಮತ್ತೆ ಅಂಕುಟದ ಚತುರ್ಥನೇ ಎಸೆತ, 4ನೇ ಎಸೆತ. ಸ್ಟ್ರೈಕರ್ ತುದಿಯಲ್ಲಿ ಅನ್ಸಾರ ಜೊತೆಗೂಡುತ್ತಾ ನಾನ್ ಸ್ಟ್ರೈಕರ್ ತುದಿಯಲ್ಲಿ ಸೇಫ್. ಎಸೆತಗಾರಿಕೆ ವಿಭಾಗದಲ್ಲಿ ಹಾರಿಸ್ ತಂಕುಟದ ಚತುರ್ಥನೇ ಎಸೆತ. ಓಹೋ, ಸುಂದರತೆಯ ದಾಳಿ, ರನ್ಔಟ್ಗಾಗಿ ಮನವಿ. ಅವಳಿ ಓಟಕ್ಕೆ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಅವಳಿ ಓಟ ಕೂಡ ಸಂಪೂರ್ಣವಾಗುತ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 27ಕ್ಕೆ 5 ಎಂಬ ರೀತಿಯಲ್ಲಿ ಪಂದ್ಯಾಕೂಟ ಸಾಗಿ ಬರುವಾಗ ತನ್ಕೂಟದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಹಾರಿಸ್. 5ನೇ ಬಾರಿಗೆ ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ಬಿಟ್ಟು ಮಿಸ್ಟರ್ ಹಾರಿಸ್ ಟು ಅನ್ಸಾರ್. ಅಲ್ಲ
ದಾಳಿಯನ್ನು ಸಂಘಟಿಸಿ ಇಲ್ಲಿ ಮತ್ತೆ ಅಡ್ಡ ಚೆಂಡು, ಅದೇ ರಾಗ ಅದೇ ಹಾಡು. ಕೆಎಸ್ ಕ್ರಿಕೆಟರ್ಸ್ ತಂಡದ ಕಪ್ತಾನರು ತಮ್ಮ ಅದೃಷ್ಟದ ನಾಣಿ ಚಿಮ್ಮಿಗಾಗಿ ಮೈಕ್ ಪಾಯಿಂಟ್ ಬಳಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಒಂಟಿ ಒಟ್ಟು ಜವಾಬಣೆಯಾಗಿದೆ ನೋಡಿ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 26. 2 ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 26. ಈ ಒಂದು ನಾಣ್ಯ ಚಿಮ್ಮಿಗೆಯನ್ನು ಅಶ್ರಫ್ ಇವರು ನಡೆಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ದ್ವಿತೀಯ ಇನ್ನಿಂಗ್ಸಿನ ತೃತೀಯ ಓವರನ್ನು ಯಾರು ಕೈಗೆತ್ತಿಕೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. 2 ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 26. ಓವರ್ ಆರಂಭಿಕ ಪಂದ್ಯಾಟದಲ್ಲಂತೂ ತನ್ನದೇ ಆದ ಛಾಪು ಮೂಡಿಸಿದಂತಹ ಆಟಗಾರ ಮಿಸ್ಟರ್ ಶಾಹಿಲ್ ಕುರ್ನಡ್ಕ ಸ್ಟ್ರೈಕರ್ ತುದಿಯಲ್ಲಿ. ಆದರೆ ದಾಂಡಿಸ್ತಕ್ಕಂಥ ಪ್ರಯತ್ನ, ಮತ್ತೆ ಒಂಟಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇನ್ನುಳಿದ 15 ಎಸೆತ 14ರ ಮುಂದೆ ಬೇಕು 2. ಓಹೋ ದಾಂಡಿಸಿದ್ರು ನೋಡಿ. ಇಲ್ಲಿ ಸುಂದರತೆಯ ಕ್ಷೇತ್ರ ಪಾಲನೆ ನೋಡಿ. ತನ್ನ ತಂಡಕ್ಕೆ 5 ಬೋಟ್ಗಳನ್ನು ಉಳಿಸಿಕೊಡುವಲ್ಲಿ ಯಶಸ್ವಿಯಾಗ್ತಾ ಇದ್ದಾನೆ ನೋಡಿ. ಇನ್ನುಳಿದ ದಾಂಡಿಸಿದ್ರು ನೇರವಾಗಿ ಸೀಮಾರೆಗೆ ಹೊರಭಾಗವನ್ನು ತಲುಪ್ತಾ ಇದೆ ಚೆಂಡು. ಇದರೊಂದಿಗೆ ಮುಂಬೈ ರಾಕರ್ಸ್ ವಿಜಯಶಾಲಿಯಾಗುತ್ತಾ ಇದೆ ನೋಡಿ. ಆಡಿದಂತಹ ಈ ತಂಡಗಳಿಗೂ ಅಭಿನಂದನೆಗಳು. ಛಾಯೆ ಕೊಡ್ತೀವಿ. ಬ್ರದರ್ಸ್ ಕುರ್ನಡ್ಕ ತಂಡದ ಮಾಜಿ ಆಟಗಾರ ಮಿಸ್ಟರ್ ಆತಿ ಕುರ್ನಡ್ಕ ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಈ ಒಂದು ಪಂದ್ಯಾಕೂಟಕ್ಕೆ ತಮಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮುಂಬೈ ರಾಕರ್ಸ್ ತಂಡದ ಪರವಾಗಿ ಆಡುವಂತಹ ಆಟಗಾರ ಮಿಸ್ಟರ್ ಆತಿ ಕುರ್ನಡ್ಕ ಇವರಿಗೆ ಅಶ್ರಫ್ ಬಾಯಿ ಇವರು ಜರ್ಸಿಯನ್ನು ಕೊಟ್ಟು ಬ್ರದರ್ಸ್ ಕುರ್ನಡ್ಕ ತಂಡದ
ಮಾಜಿ ಆಟಗಾರ ಮಿಸ್ಟರ್ ಆತಿ ಕುರ್ನಡ್ಕ ಇವರಿಗೆ ಅಶ್ರಫ್ ಬಾಯ್ ಇವರು ಜರ್ಸಿಯನ್ನು ಕೊಟ್ಟು ಈ ಒಂದು ಪಂದ್ಯಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದಾರೆ ನೋಡಿ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ ಆಟಗಾರರು ಗಮನಿಸಿಕೊಳ್ಳಿ. ಪ್ರತಿ ಇನ್ನಿಂಗ್ಸ್ಗೆ ಹೊಸ ಬಾಲ್ ಅನ್ನು ಪಡೆಯುವಂತಹ ಅವಕಾಶವಿದೆ ನಿಮಗೆ. ಎಸೆತಗಾರಿಕೆ ವಿಭಾಗದಲ್ಲಿ ಕೆಎಸ್ ಕ್ರಿಕೆಟರ್ಸ್ ಪರವಾಗಿ ಸ್ಟ್ರೈಕರ್ ತುದಿಯಲ್ಲಿ ತಂಡದ ಐಕಾನ್ ಆಟಗಾರ ಮಿಸ್ಟರ್ ಇರ್ಷಾದ್ ಜೊತೆಗೂಡುತ್ತಾ ಸಿರಾಜ್ ಜೊತೆಗೂಡುತ್ತಾ ನವಾಜ್. ಎಸೆತಗಾರಿಕೆ ವಿಭಾಗದಲ್ಲಿ ತಂಡದ ಅನುಭವಿ ಎಸೆತಗಾರ ಮಿಸ್ಟರ್ ಹೈದರ ಕೈಯಲ್ಲಿ ಚೆಂಡು ತನ್ಕೂಟದ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ನೋಡಿ ಗಮನಿಸಿಕೊಳ್ಳಿ, ಡಗೌಟ್ ಅಲ್ಲಿ ಆ ತಂಡದ ಆಟಗಾರರನ್ನು ಹೊರತುಪಡಿಸಿ ಉಳಿದಂತಹ ಆಟಗಾರರು ಕುಳಿತುಕೊಳ್ಳುವಂತಿಲ್ಲ ಎಂದು ಸಂಘಟಕರ ತೀರ್ಮಾನವಿದೆ. ನೋಡಿ ಗಮನಿಸಿಕೊಳ್ಳಿ, ಆಡುವಂತಹ ಆಟಗಾರರಿಗೆ ಮಾತ್ರ ಡಗೌಟ್ ಅಲ್ಲಿ ಕುಳಿತುಕೊಳ್ಳುವಂತಹ ಅವಕಾಶವಿದೆ. ಪ್ರಥಮ ಎಸೆತ ಬೌಂಡರಿ ದಾಖಲಾತಿ ಪಡೆದುಕೊಳ್ಳುವಾಗ ತಂಡದ ಶುಭಗಾಥೆ ಆರಂಭವಾಗುತ್ತಾ ಇದೆ. ತಂಡದ ಒಟ್ಟು ಮೊತ್ತ 4. ಪ್ರಥಮ ಎಸೆತ ಮುಕ್ತಾಯ. ತನ್ಕೂಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಮಿಸ್ಟರ್ ಹೈದರ್ ತಂಡದ ಅನುಭವಿ ಎಸೆತಗಾರ ಹಿರಿಯ ಆಟಗಾರ ಮಿಸ್ಟರ್ ಸಿರಾಜ್ ಸ್ಟ್ರೈಕರ್ ತುದಿಯಲ್ಲಿ ಜೊತೆಗೂಡುತ್ತ ನವಾಜ. ದ್ವಿತೀಯ ಬಾರಿಗೆ ತಟ್ಟಿ ಮುಟ್ಟಿ ಆಡುವಂತಹ ಪ್ರಯತ್ನ, ಲಯಬದ್ಧ ದಾಳಿಯನ್ನು ಸಂಘಟಿಸಿದ್ರು. ಸುಂದರತೆಯ ದಾಳಿ, ಲಯಬದ್ಧ ದಾಳಿ, ಕಮ್ ಬ್ಯಾಕ್ ಮಾದರಿಯ ದಾಳಿಯಾಗಿತ್ತು. ತನ್ಕೂಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ಬಿಟ್ಟು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತನ್ಕೂಟದ ತೃತೀಯ ಎಸೆತ ಬೌಂಡರಿ ವೀರ ಸಿರಾಜ ತಂಡದ ಹಿರಿಯ ಆಟಗಾರ, ಅನುಭವಿ ಆಟಗಾರ ದಂಡಿಸ್ತಕ್ಕಂಥ ಪ್ರಯತ್ನ, ಒಂಟಿ ಒಟ್ಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಸುಂದರತೆ ಕ್ಷೇತ್ರ ಪಾಲನೆ ಕಾಣಸಿಗುತ್ತಾ ಇದೆ. ತನ್ಕೂಟದ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ ಮಿಸ್ಟರ್ ಹೈದರ್.
ನಾಲ್ಕನೇ ಬಾರಿಗೆ ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ ನಾಲ್ಕನೇ ಎಸೆತ. ಸ್ಟ್ರೈಕರ್ ತುದಿಯಲ್ಲಿ ಮಿಸ್ಟರ್ ನವಾಜ ಜೊತೆಗೂಡುತ್ತಾ ಮಿಸ್ಟರ್ ಸಿರಾಜ್. ಬ್ರದರ್ಸ್ ಕೂರ್ನಡಕ, ಫ್ರೆಂಡ್ಸ್ ಕೂರ್ನಡಕ ಎಂಬ ತಂಡದಲ್ಲಿ ಇನ್ನು ಕೂಡ ಆಡಿ ಅನುಭವವಿರುವಂತಹ ಹಿರಿಯ ಆಟಗಾರ ನಾನ್ ಸ್ಟ್ರೈಕರ್ ತುದಿಯಲ್ಲಿ ಮಿಸ್ಟರ್ ಸಿರಾಜ್ ಅವರನ್ನು ಗುರುತಿಸಿಕೊಳ್ಳುವಾಗ ತನ್ಕೂಟದ ಚತುರ್ಥನೇ ಎಸೆತವನ್ನು ಎಸೆಯಬೇಕಾಗಿದೆ. ಹೈದಾ ತಾಂಡಿಸಿದ್ರು ಸುಂದರತೆಯ ಕ್ಷೇತ್ರ ಪಾಲನೆ. ಯಾವುದೇ ಹೆಚ್ಚುವರಿ ಓಟವನ್ನು ಬಿಟ್ಟುಕೊಡುತ್ತಾ ಇಲ್ಲ ತಂಡದ ಮಾಲಕ ಮಿಸ್ಟರ್ ಸಾದಿ. ಸಿದ್ದಿ ತನ್ಕೂಟದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಹೈದರ್ ಪ್ರಥಮ ಚೆಂಡನ್ನು ಬೌಂಡರಿಯಾಗಿ ಬಿಟ್ಟುಕೊಟ್ಟರೆ ತದ ಬಳಿಕ ಎಸೆದಂತಹ ಪ್ರತಿಯೊಂದು ಚೆಂಡು ಸುಂದರತೆಯ ಕಂಬ್ಯಾಕ್ ಮಾದರಿಯ ದಾಳಿಯನ್ನು ಎಸೆದು ತನ್ನ ತಂಡಕ್ಕೆ ಆಸರೆಯಾಗುತ್ತಾ ಇದ್ದಾರೆ ನೋಡಿ ತಂಡದ ಅನುಭವಿ ಎಸೆತಗಾರ ಮಿಸ್ಟರ್ ಹೈದರ್. ತನ್ಕೂಟದ ಪಂಚಮ ಎಸೆತ. ಓಹೋ ದಂಡಿಸಿದ್ರು. ಸುಂದರತೆಯ ದಂಡುಗಾರಿಕೆ ಇಲ್ಲಿ ಬೌಂಡರಿ ದಾಖಲಾತಿ ಪಡೆದುಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 9. ഇതില്ലേ പവർ വന്നു ഇല്ലേ? ಅಂತಿಮ ಎಸೆತ, ಪ್ರಥಮ ಓವರಿನ ಅಂತಿಮ ಎಸೆತವನ್ನು ಎಸೆಯಬೇಕಾಗಿದೆ. ಪವರ್ ಬಂದ ಇಲ್ಲರಾ? ನಿಕ್ಕ ഞാൻ ചുമ്മാ കടത്തി. ನೋಡಿ ಗಮನಿಸಿಕೊಳ್ಳಿ, ನವಾಜ್ ಇವರ ಪ್ರತಿಯೊಂದು ಸಿಕ್ಸರಿಗೆ ನಮ್ಮೂರ ಸೇವೆ 24x7 ಸಂಚಾಲಕರಾದಂತಹ ಹಕೀಂ ಕುರ್ನಡ್ಕ ಅವರಿಂದ 1,000 ರೂಪಾಯಿ ಘೋಷಣೆ ಮೊಳಗುವಾಗ ಇಲ್ಲಿ ಬೌಂಡರಿ ದಾಖಲಾತಿ ಪಡೆದುಕೊಳ್ಳುತ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 13. ಯಾವುದೇ ಉದರಿ ಇಷ್ಟವಾಗಿತ್ತಾ ಇಲ್ಲ. 13ಕ್ಕೆ 0 ಎಂಬ ರೀತಿಯಲ್ಲಿ ಪಂದ್ಯ ಗುಟ್ಟಸ್ಸಾಗಿ ಬರುವಾಗ ದ್ವಿತೀಯ ಓವರನ್ನು ಯಾರು ಕೈಗೆತ್ತಿಕೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ನೋಡಿ ಗಮನಿಸಿಕೊಳ್ಳಿ, ಇನ್ನು ಕೂಡ ನಿಮಗೆ ಅವಕಾಶವಿದೆ. ನವಾಜ್ ಅವರ ಪ್ರತಿಯೊಂದು ಸಿಕ್ಸರಿಗೆ ನಮ್ಮೂರ ಸೇವೆ 24x7 ಸಂಚಾಲಕರಾದಂತಹ ಹಕೀಂ ಕುರ್ನಡ್ಕ ಅವರಿಂದ 1,000 ರೂಪಾಯಿ ಘೋಷಣೆ ಮೊಳಗುತ್ತಾ ಇದೆ. ತಮಗಿದು ಸುವರ್ಣ ಅವಕಾಶವಿದೆ ನೋಡಿ, ಗಮನಿಸಿಕೊಳ್ಳಿ. ಇಂತಹ ಕ್ರೀಡಾ ಸ್ಫೂರ್ತಿ ತಂಡದ ಒಟ್ಟು ಮೊತ್ತ 13ಕ್ಕೆ 0 ಎಂಬ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ಪವರ್ ಪ್ಲೇ ಹಂತವಂತೂ ಮುಕ್ತಾಯವಾಗಿದೆ. ಕ್ಯಾಚ್ ಅನ್ನು ಕೈ ಚೆಲ್ಲುತ್ತಾ ಇದ್ದಾರೆ. ಕ್ಯಾಚ್ ಚೋಡು ಮ್ಯಾಚ್ ಚೋಡು ಎಂಬ ಮಾತಿದೆ ನೋಡಿ. ಒಟ್ಟಿ ಓಟದ ಅವಕಾಶವಿತ್ತು, ಅವಳಿ ಓಟವನ್ನು ಬಿಟ್ಟು ಕೊಡುತ್ತಾ ಇದ್ದಾರೆ. ಕ್ಷೇತ್ರ ಪಾಲನೆಯಲ್ಲಿ ಗಲಿಬಿಲಿ. ಪ್ರಥಮ ಎಸೆತ ಮುಕ್ತಾಯವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 16ಕ್ಕೆ 0 ಎಂಬ ರೀತಿಯಲ್ಲಿ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಕುರ್ನಡ್ಕ ಪ್ರೀಮಿಯರ್ ಲೀಗ್ ಇದರ ಸಾರಥ್ಯವನ್ನು ವಹಿಸಿಕೊಂಡಂತಹ ಹಾಫೀಲ್ ಕುರ್ನಡ್ಕ ಹಕೀಂ ಸೆಹಲಿ ಅವರು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇವರಿಗೆ ಬ್ರದರ್ಸ್ ಕುರ್ನಡ್ಕ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ನೋಡಿ. ಗಮನಿಸಿಕೊಳ್ಳಿ, ತನ್ಕೂಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ನೌಶಾದ್ ದಾಂಡಿಸಿದ್ರು ನೋಡಿ. ಅನುಭವಿ ಆಟಗಾರರು ಖಂಡಿತವಾಗಿಯೂ ಅನುಭವವನ್ನು ಕಟ್ಟಿ ಹಾಕಲು ಕಷ್ಟಕರ ಸಂಗತಿಯೇ ನಿಜ. ಇದಕ್ಕೆ ತಕ್ಕ ಉದಾಹರಣೆ ಇಲ್ಲಿ ಸಿರಾಜ. ತನ್ಕೂಟದ ಪಂಚಮ ಎಸೆತ ಚುಕ್ಕಿಯಾಗುತ್ತಾ ಇದೆ ಚೆಂಡು. 4 ಎಸೆತ ಮುಕ್ತಾಯ. 5ನೇ ಬಾರಿಗೆ ತೃತೀಯ ಓವರಿನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 16. ದಂಡಿಸ್ತಕ್ಕಂಥ ಪ್ರಯತ್ನ, ಮತ್ತೆ ಚುಕ್ಕಿಯಾಗುತ್ತಾ ಇದೆ ಚೆಂಡು. ಲಯಬದ್ಧ ದಾಳಿಯನ್ನು ಸಂಘಟಿಸಿದ್ರು. ಪ್ರಥಮ ಎಸೆತ ವೈಡ್ ಆಗಿತ್ತು. ದ್ವಿತೀಯ ಎಸೆತ
2 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ತದ ಬಳಿಕ ಎಸೆದಂತಹ ಪ್ರತಿಯೊಂದು ಎಸೆತವು ಲಯಬದ್ಧ ದಾಳಿಯಾಗಿ ಚುಕ್ಕಿಯಾಗಿತ್ತಾ ಇದೆ ಚೆಂಡು. ಅಂತಿಮ ಬಾರಿ ದಂಡಿಸ್ತಕ್ಕಂಥ ಪ್ರಯತ್ನ, ಕ್ಯಾಚ್ಗಾಗಿದೆ ಮನವಿ. ಇಲ್ಲಿ ತಂಡದ ಅನುಭವಿ ಆಟಗಾರ ಸಿರಾಜ್ ಬ್ಯಾಕ್ ಟು ದಿ ಪವಿಲಿಯನ್, ಇವರ ಬಲವಾದ ಸ್ಥಾನವನ್ನು ತುಂಬಬೇಕಾಗಿದೆ. ತಂಡದ ಇನ್ನೋರ್ವ ಅನುಭವಿ ಆಟಗಾರನ ಆಗಮನವಾಗಬೇಕಾಗಿದೆ. 2 ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 16ಕ್ಕೆ 1 ಎಂಬ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ಆದಷ್ಟು ಬೇಗ ತಂಡಗಾರರ ಆಗಮನವಾಗಬೇಕಾಗಿದೆ. ನೋಡಿ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಇನ್ನು ಬಹಳಷ್ಟು ಪಂದ್ಯಾಕೂಟಗಳು ಈ ಒಂದು ಮೈದಾನದಲ್ಲಿ ಸಾಗಿ ಬರಲಿಕ್ಕಿದೆ. ಆದಷ್ಟು ಬೇಗ ದಾಂಡುಗಾರರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. 20 ಸೆಕೆಂಡ್ಗಳ ಒಳಗೆ ಅಂಕಣವನ್ನು ಪ್ರವೇಶಿಸಿದಲ್ಲಿ ಔಟ್ ಎಂಬ ತೀರ್ಪನ್ನು ನೀಡುತ್ತಾ ಇದ್ದಾರೆ ಎಂದು ಸಂಘಟಕರು ತಿಳಿಸ್ತಾ ಇದ್ದಾರೆ. ನೋಡಿ, ಗಮನಿಸಿಕೊಳ್ಳಿ ಆಟಗಾರ 20 ಸೆಕೆಂಡ್ ಒಳಗೊಳಗಾಗಿ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕು. 2 ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 16ಕ್ಕೆ 1. ನೋಡಿ, ಇನ್ನೂ ಕೂಡ ನಿಮಗೆ ಸುವರ್ಣ ಅವಕಾಶವಿದೆ. ನೋಡಿ, ಪ್ರತಿಯೊಂದು ಸಿಕ್ಸರಿಗೆ 1,000 ರೂಪಾಯಿ ಘೋಷಣೆ ಮೂಲಕತಾ ಇದೆ. ನಮ್ಮೂರ ಸೇವೆ 24x7 ಸಂಚಾಲಕರಾದ ಹಕೀಂ ಕುರ್ನಡ್ಕ ಅವರಿಂದ. ನೋಡಿ, ನವಾಜ್ ಅವರೇ, ನಿಮ್ಮ ಪ್ರತಿಯೊಂದು ಸಿಕ್ಸರಿಗೆ ತಂಡದ ರೂವಾರಿ ಮಿಸ್ಟರ್ ನವಾಜ್ ಸ್ಟ್ರೈಕರ್ ತುದಿಯಲ್ಲಿ ಜೊತೆಗೂಡುತ್ತಾ ಪ್ರಜ್ವಲ್. ತೃತೀಯ ಓವರಿನ ಪ್ರಥಮ ಎಸೆತ ಓವರ್ ಆರ್ಮ್ ಮಾದರಿಯ ಚೆಂಡಾಗಿದೆ. ನೋಡಿ, ಸುಂದರತೆಯ ದಾಳಿ, ಅಡ್ಡ ಚೆಂಡು ಎಂಬ ನಿಶಾನೆ ಹೊರಬೀಳುತ್ತಾ ಇದೆ. ಲಯಬದ್ಧ ದಾಳಿಯನ್ನು ಸಂಘಟಿಸಬೇಕಾಗಿದೆ ತಂಡದ ಅನುಭವಿ ಎಸೆತಗಾರ ಮಿಸ್ಟರ್ ಹೈದರ್ ಕುರ್ನಡ್ಕ. ತಂಡದ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಹೈದರ್ ಟು ನವಾಜ, ತಂಡದ ರೂವಾರಿ. ದಂಡಿಸ್ತಕ್ಕಂಥ ಪ್ರಯತ್ನ. ಇಲ್ಲಿ ಘೋಷಿತ ವಲಯಕ್ಕೆ ಚೆಂಡು ಸಾಗಿ ಬರುವಾಗ ಒಂಟಿ ಓಟದ ಜವಾಬಣೆಯಾಗುತ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 17. അതിലുണ്ട് വെച്ചിട്ടുണ്ട്. ഒന്നേ ഉള്ളേ അമ്മ. എൻ്റെ ഇവിടെ വലിയതിരാ, 3-4 ഉണ്ട്.18 on scoreboard. അവിടെ പ്ലഗ് ബോക്സ് ഒന്നേ വെച്ച് നീ ലാന കുത്തിനಮ್ಮ ಕ್ಯಾಮೆಲ್ ಕೂತ್ನೆ. ನೋಡಿ, ಗಮನಿಸಿಕೊಳ್ಳಿ. ಸಿದ್ದಿಕ್ ಅವರು ಕ್ಯಾಚ್ ಪಡೆದುಕೊಂಡಲ್ಲಿ ಯಹ್ಯಾ KH ಅವರಿಂದ 1,000 ರೂಪಾಯಿ ಘೋಷಣೆ ಮೂಲಕತಾ ಇದೆ. ತನ್ಕುಟದ ದ್ವಿತೀಯ ಎಸೆತ, ಅಡ್ಡ ಚೆಂಡು ಎಂಬ ನಿಶಾನೆ ಹೊರಬೀಳುತ್ತಾ ಇದೆ. ತೀರ್ಪುಗಾರರಿಂದ ಬಹಳಷ್ಟು ಅನುಭವವುಳ್ಳ ತೀರ್ಪುಗಾರರು ನಮ್ಮೊಂದಿಗಿದ್ದಾರೆ. ನೋಡಿ, ಗಮನಿಸಿಕೊಳ್ಳಿ. ಅನ್ಸಾರ್ ಅಂಚು ಕುಂಬ್ರಾಜ್, ಅದೇ ರೀತಿ ಹಾರೂನ್ ಮಾನಿ ಎಂಬ 2 ಅನುಭವಿ ತೀರ್ಪುಗಾರರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಈ ಒಂದು ಪಂದ್ಯಾಟದಲ್ಲಿ ಎಲ್ಲ ಆಟಗಾರರಿಗೆ ಒಂದು ಘೋಷಣೆ ಮೂಲಕ ಆಯ್ದ ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಂಡಲ್ಲಿ ನಮ್ಮೂರ ಸೇವೆ 24x7 ಸಂಚಾಲಕರು ಹಕೀಂ ಕುರ್ನಡ್ಕ ಅವರಿಂದ 1,000 ರೂಪಾಯಿ ಘೋಷಣೆ ಮೂಲಕ ಆಯ್ದ. 3 ಎಸೆತ ಮುಕ್ತಾಯ, 4ನೇ ಬಾರಿ. ಪ್ರತಿಯೊಂದು ಪಂದ್ಯಾಟದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಂಡಲ್ಲಿ 1,000 ರೂಪಾಯಿ ಘೋಷಣೆ ಮೂಲಕ ಆಯ್ದ ಹಕೀಂ ಕುರ್ನಡ್ಕ ಅವರಿಂದ. ಸುಂದರತೆಯ ದಾಳಿ, ಲಯಬದ್ಧ ದಾಳಿಯನ್ನು ಸಂಘಟಿಸಿದ್ರು. ಒಂಟಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 4 ಎಸೆತ ಮುಕ್ತಾಯ. 5ನೇ ಬಾರಿಗೆ ತೃತೀಯ ಓವರಿನ 5ನೇ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಹೈದರ್ ಟು ಪ್ರಜ್ವಲ್. ದಾಂಡಿಸ್ತಕ್ಕಂಥ ಪ್ರಯತ್ನ. ಇಲ್ಲಿ ಕ್ಷೇತ್ರಪಾಲಕನ, ಹೌದು, ಸುಂದರವಾದ ಕ್ಷೇತ್ರ ಪಾಲನೆ. ಇಲ್ಲಿ
ಪ್ರಜ್ವಲ್ ಬ್ಯಾಕ್ ಟು ದಿ ಪ್ಯಾವಿಲಿಯನ್. ಇವರ ಬಲವಾದ ಸ್ಥಾನವನ್ನು ತುಂಬಬೇಕಾಗಿದೆ. ಆದಷ್ಟು ಬೇಗ ದಾಟಗಾರರ ಆಗಮನವಾಗಬೇಕಾಗಿದೆ. ನೋಡಿ, ಗಮನಿಸಿಕೊಳ್ಳಿ. 20 ಸೆಕೆಂಡ್ ಒಳಗೊಳಗಾಗಿ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕು. ನೋಡಿ, ಕ್ರೀಡಾಂಗಣವನ್ನು ಪ್ರವೇಶಿಸಬೇಕು. 20 ಸೆಕೆಂಡ್ ಒಳಗೊಳಗಾಗಿ ಕ್ರೀಡಾಂಗಣವನ್ನು ಪ್ರವೇಶಿಸಬೇಕೆಂದು ಸಂಘಟಕರ ತೀರ್ಮಾನವಾಗಿದೆ. ನೋಡಿ, ಗಮನಿಸಿಕೊಳ್ಳಿ ಎಲ್ಲಾ ತಂಡದ ಆಟಗಾರರು. 5 ಎಸೆತ ಮುಕ್ತಾಯ. ತೃತೀಯ ಓವರಿನ ಅಂತಿಮ ಎಸೆತ. ಓವರ್ ಆರ್ ಮಾದರಿ ಎಸೆತ. ತಂಡದ ಒಟ್ಟು ಮೊತ್ತ 21. 21ಕ್ಕೆ 2 ಎಂಬ ರೀತಿಯಲ್ಲಿ ಪಂದ್ಯಾಕೂಟ ಸಾಗಿ ಬರುವಾಗ ತನ್ಕೂಟದ ಅಂತಿಮ ಎಸೆತ ಹೈದರ್ ಟು ಹಾರಿಸ್. ತೃತೀಯ ಓವರಿನ ಅಂತಿಮ ಎಸೆತ ರೈಟ್ ಆರ್ಮ್ ಅವರದ ವಿಕೆಟ್ ಮುಖಿನವಾಗಿ ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ಬಿಟ್ಟು ಹೈದರ್ ಟು ನೂತನ ಆಟಗಾರ ಹಾರಿಸ್ ದಾಂಡಿಸ್ತಕ್ಕಂಥ ಪ್ರಯತ್ನ. ನೆಟ್ಟ ನೇರ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬಗ್ಗಸೆಯಲ್ಲಿ ಚೆಂಡು ಅಪ್ಪಚ್ಚಿಯಾಗುವಾಗ ಮತ್ತೊಂದು ಉದರಿ ನಷ್ಟವಾಗುತ್ತಾ ಇದೆ. ನೋಡಿ, ಇವರ ಬಲವಾದ ಸ್ಥಾನವನ್ನು ತುಂಬಬೇಕಾಗಿದೆ. ಇನ್ನೋರ್ವ ಅನುಭವಿ ಆಟಗಾರನ ಆಗಮನವಾಗಬೇಕಾಗಿದೆ. ಎಸ್ ನಾಜ್ ತಂಡದ ಪರವಾಗಿ ತಂಡದ ಅನುಭವಿ ಆಟಗಾರ ಮಿಸ್ಟರ್ ಫಾರೂಕ್ ಆಗಮನ ಕಾಣಸಿಗುತ್ತಾ ಇದೆ. 3 ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 21. ಗಮನಿಸಿಕೊಳ್ಳಿ, 21ಕ್ಕೆ 3 ಎಂಬ ರೀತಿಯಲ್ಲಿ ಪಂದ್ಯಾಟ ಸಾಗಿ ಬರುವಾಗ 4ನೇ ಓವರ್ ಅನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ ತಂಡದ ಇನ್ನೋರ್ವ ಹಿರಿಯ ಅನುಭವಿ ಎಸೆತಗಾರ ಮಿಸ್ಟರ್ ಲತೀಫ್. ಅನುಭವಿ ಎಸೆತಗಾರ ಮಿಸ್ಟರ್ ಲತೀಫ್ ಎಸೆತಗಾರಿಕೆ ವಿಭಾಗದಲ್ಲಿದ್ದಾರೆ. ಆರಂಭಿಕ ಹಂತದ ಆಟಗಾರರಾಗಿ ಕಣಕ್ಕಿಳಿದಂತಹ ಮಿಸ್ಟರ್ ನವಾಜ್ ಕುರ್ನಡಕ ತಂಡದ ರೂವಾರಿ. ನವಾಜ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ನೂತನ ಆಟಗಾರನಾಗಿ ಫಾರೂಕ್ ನಾನ್ ಸ್ಟ್ರೈಕರ್ ತುದಿಯಲ್ಲಿ. 4ನೇ ಓವರಿನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಓವರ್ ಆರ್ಮ್ ಮಾದರಿಯ ಎಸೆತವಾಗಿದೆ. ನೋಡಿ, 4ನೇ ಓವರ್ ಆರ್ಮ್ ಮಾದರಿಯ ಎಸೆತ. ದಾಂಡಿಸ್ತಕ್ಕಂಥ ಪ್ರಯತ್ನ ಚುಕ್ಕಿಯಾಗುತ್ತಾ ಇದೆ. ಚೆಂಡು ಸುಂದರತೆಯ ದಾಳಿಯನ್ನು ಸಂಘಟಿಸ್ತಾ ಇದೆ. ನೋಡಿ, ತಂಡದ ಅನುಭವಿ ಎಸೆತಗಾರ. ನೋಡಿ, ಅನುಭವ ಎಷ್ಟರ ಮಟ್ಟಿಗೆ ತಂಡಕ್ಕೆ ಆಸರೆಯಾಗಬಹುದು ಎಂಬುದಕ್ಕೆ ಒಂದು ಪುಟ್ಟ ಉದಾಹರಣೆ ಇಲ್ಲಿ ನೋಡಿದೆ. ತನ್ಕೂಟದ ದ್ವಿತೀಯ ಎಸೆತ. ನೋಡಿ, ದಂಡಿಸ್ತಕ್ಕಂಥ ಪ್ರಯತ್ನ. ಒಂಟಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಯಾವುದೇ ಹೆಚ್ಚುವರಿ ಓಟವನ್ನು ಬಿಟ್ಟುಕೊಡುತ್ತಾ ಇಲ್ಲ. ಸುಂದರತೆ ಕ್ಷೇತ್ರ ಪಾಲನೆ. 2 ಎಸೆತ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 22. ತನ್ಕೂಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ತಂಡದ ಅನುಭವಿ ಎಸೆತಗಾರ ಮಿಸ್ಟರ್ ಲತೀಫ್ ಟು ಫಾರೂಕ್. ನೂತನ ಆಟಗಾರರಾಗಿ ಕಣಕ್ಕಿಳಿದಂತಹ ಫಾರೂಕ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಆರಂಭಿಕ ಹಂತದ ಆಟಗಾರನಾಗಿ ಕಣಕ್ಕಿಳಿದ ನವಾಜ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಎಸೆತಗಾರಿಕೆ ವಿಭಾಗದಲ್ಲಿ ಲತೀಫ್. ದಾಂಡಿಸ್ತಕ್ಕಂಥ ಪ್ರಯತ್ನ. ಕೆಲ ಕಾಲ ಗಾಳಿಯಲ್ಲಿ ಇಲ್ಲಿ ಫಾರೂಕ್ ಉದರಿ ನೆಲಕ್ಕುರುಳುವಾಗ ಇವರ ಬಲವಾದ ಸ್ಥಾನವನ್ನು ತುಂಬಬೇಕಾಗಿದೆ. ಇನ್ನೋರ್ವ ಅನುಭವಿ ಆಟಗಾರನ ಆಗಮನವಾಗಬೇಕಾಗಿದೆ. ಎಸ್ ನಾಜ್ ತಂಡದ ಪರವಾಗಿ. ಆದಷ್ಟು ಬೇಗ ಕ್ರೀಡಾಂಗಣವನ್ನು ಪ್ರವೇಶಿಸಿ ಗಮನಿಸಿಕೊಳ್ಳಿ. ನಿಮ್ಮೆಲ್ಲರ ಸಹಕಾರ ಈ ಪಂದ್ಯಾಕೂಟದ ಯಶಸ್ವಿಗೆ ಕಾರಣವಾಗಿದೆ. ನೋಡಿ, ತಡ ಮಾಡಬೇಡಿ. ವಿಕೆಟ್ ನೆರಕುರುಳಿದ ಬಳಿಕ ತಕ್ಷಣವೇ ತಂಡಗಾರರು ಕ್ರೀಡಾಂಗಣವನ್ನು ಪ್ರವೇಶಿಸಿ 3 ಎಸೆತ ಮುಕ್ತಾಯ. 4ನೇ ಬಾರಿಗೆ 3 ಎಸೆತ ಮುಕ್ತಾಯ. ಚತುರ್ಥನೇ ಬಾರಿಗೆ ನೋಡಿ, ಲತೀಫ್ ಟು ಹಬೀಬ್. ಸುಂದರತೆಯ ದಾಳಿ ಇಲ್ಲಿ.
ಯಾವುದೇ ಹೆಚ್ಚುವರಿ ಒಟ್ಟವನ್ನು ಬಿಟ್ಟುಕೊಡುತ್ತಾ ಇಲ್ಲ. 22ರಲ್ಲಿ ಸ್ಥಗಿತವಾಗುತ್ತಾ ಇದೆ ಅಂಕಿಅಂಶ ಪಟ್ಟಿ. ತನ್ಕುಟದ ಪಂಚಮ ಎಸೆತ, 5ನೇ ಎಸೆತವನ್ನು ಎಸೆಯಬೇಕಾಗಿದೆ ಲತೀಫ್. ಓವರ್ 6 ಮಾದರಿ ಎಸೆತವಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರರನ್ನು ಬಿಟ್ಟು ಎಸೆಯಬೇಕಾಗಿದೆ. ನೂತನ ಆಟಗಾರನಾಗಿ ಸ್ಟ್ರೈಕರ್ ತುದಿಯಲ್ಲಿ ಹಬೀಬ. ಲತೀಫ್ ಟು ಹಬೀಬ. ಓಹೋ, ಸುಂದರತೆಯ ದಾಳಿ, ಕ್ಯಾಚ್ಗಾಗಿದೆ ಮನವಿ. ಇಲ್ಲಿ ಪ್ರಥಮ ಬೌಂಡರಿ ದಾಖಲಾತಿ ಪಡೆದುಕೊಳ್ಳುತ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 26. ಚತುರ್ಥ ಓವರಿನ ಅಂತಿಮ ಎಸೆತ. ಅದೇ ರೀತಿ ಈ ಒಂದು ಪಂದ್ಯಾಕೂಟಕ್ಕೆ ನಿಜಾರ್ ಸುಳ್ಯ ಇವರು ಆಗಮಿಸಿದ್ದಾರೆ. ತಮಗೆ ಮೈಕ್ ಪಾಯಿಂಟ್ ಬಳಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. 4 ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 27. ಈ ಪಂದ್ಯಾಕೂಟಕ್ಕೆ ನಿಜಾರ್ ಶೈನ್ ಇವರ ಆಗಮನವಾಗಿದೆ. ಈ ಪಂದ್ಯಾಕೂಟಕ್ಕೆ ಹೃತ್ಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ಪ್ರಥಮ ಎಸೆತಗಾರಿಕೆ ವಿಭಾಗದಲ್ಲಿ ಇಲಿಯಾಸ್ ಟು ಹಬೀಬ್. ತನ್ಕುಟದ ಪ್ರಥಮ ಎಸೆತ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ದಂಡಿಸ್ತಕ್ಕಂಥ ಪ್ರಯತ್ನ. ಒಂಟಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತನ್ಕುಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ಬಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ ಸಮಾಲೋಚನೆಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಆರಂಭಿಕ ಹಂತ ಆಟಗಾರರಾಗಿ ಕಣಕ್ಕಿಳಿದ ನವಾಜ್ ಇನ್ನು ಕೂಡ ಸ್ಟ್ರೈಕರ್ ತುದಿಯಲ್ಲಿ ತನ್ನ ಭದ್ರತೆಯನ್ನು ಕಾಪಾಡಿಕೊಳ್ಳುತ್ತಾ ತನ್ಕುಟದ ದ್ವಿತೀಯ ಎಸೆತವನ್ನು ಎದುರಿಸುತ್ತಾ ದಾಂಡಿಸ್ತಕ್ಕಂಥ ಪ್ರಯತ್ನ. ಇಲ್ಲಿ ಅಡ್ಡ ಚಿಂಡು ಎಂಬ ನಿಶಾನೆ ಹೊರಬೀಳುತ್ತಾ ಇದೆ. ಅಡ್ಡ ಚಿಂಡು. ಒಂದು ಅತಿರಿಕ್ತ ಓಟದ ಜಮಾವಣೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 29. ಇವರ ಬಲವಾದ ಸ್ಥಾನವನ್ನು ತುಂಬಲು ತಂಡದ 200 ಆಟಗಾರ ಅಂಜು ಆಗಮನ ಕಾಣಸಿಗುತ್ತಾ ಇದೆ. ತನ್ಕುಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಮಿಸ್ಟರ್ ಇಲಿಯಾಸ್ ಟು ಅಂಜು. ತನ್ಕುಟದ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ತನ್ಕುಟದ ದ್ವಿತೀಯ ಎಸೆತ ಇಲಿಯಾಸ್ ಟು ನೂತನ ಆಟಗಾರ ಅಂಜು. ದಂಡಿಸ್ತಕ್ಕಂಥ ಪ್ರಯತ್ನ. ಸ್ಟೆಂಪ್ಗಾಗಿದೆ ಮನವಿ. ಬಲವಾದ ಮನವಿ ಇತ್ತು. ನಯವಾದ ತಿರಸ್ಕಾರ ಕೂಡ ಬರುತ್ತಾ ಇದೆ ತೀರ್ಪುಗಾರರಿಂದ. ತನ್ಕುಟದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ತೀರ್ಪುಗಾರನ್ನು ಬಿಟ್ಟು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಇಲಿಯಾಸ್ ಟು ಅಂಜು ತೃತೀಯ ಬಾರಿಗೆ. ಇಲ್ಲಿ ದಾಂಡಿಸಿದ್ರು ನೋಡಿ. ಇಲ್ಲಿ ಸುಂದರವಾದ ತಾಂಡುಗಾರಿಕೆ ಕಾಣಸಿಗುವಾಗ ಪ್ರಥಮ ಷಟಕ ದಾಖಲಾತಿ ಪಡೆದುಕೊಳ್ಳುತ್ತಾ ಇದೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 29. 35. ತನ್ಕುಟದ ಚತುರ್ಥನೇ ಎಸೆತ. ಮತ್ತೆ ದಂಡಿಸ್ತಕ್ಕಂಥ ಪ್ರಯತ್ನ. ಚುಕ್ಕಿಯಾಗುತ್ತಾ ಇದೆ ಚೆಂಡು 5ನೇ ಬಾರಿಗೆ.
ಪ್ರಥಮ ಇನ್ನಿಂಗ್ಸಿನ ಪಂಚಮ ಓವರಿನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಚುಕ್ಕಿಯಾಗುತ್ತಾ ಇದೆ ಚೆಂಡು. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ಪಂಚಮ ಎಸೆತ. ತಂಡದ ಒಟ್ಟು ಮೊತ್ತ 35. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ ತನ್ಕುಟದ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. 4 ಎಸೆತ ಮುಕ್ತಾಯ 5ನೇ ಬಾರಿಗೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ 5ನೇ ಎಸೆತ. ಮತ್ತೆ ಗಾಳಿಯಲ್ಲಿ ಚೆಂಡು. ಇಲ್ಲಿ ಮತ್ತೊಂದು ಬೌಂಡರಿ ದಾಖಲಾತಿ ಪಡೆದುಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 39. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ಅಂತಿಮ ಎಸೆತ ಬಾಕಿ. ಗಮನಿಸಿಕೊಳ್ಳಿ, ಅಂತಿಮ ಎಸೆತವಿದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಎಸೆತ. ಇಲಿಯಾಸ್ ಟು ಅಂಜು ಮತ್ತೆ ದಾಂಡಿಸಿದ್ರು. ಇಲ್ಲಿ ರನ್ಔಟ್ ಮೂಲಕ ಮತ್ತೊಂದು ಉದರಿ ನಷ್ಟವಾಗುವಾಗ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 39 ವಿಜಯಕ್ಕಾಗಿ ಬೇಕು 40. ಮುಂದಿನ ಪಂದ್ಯಾಟಕ್ಕಾಗಿ ಎನ್ಎಸ್ ಕ್ರಿಕೆಟರ್ಸ್ ವಿರುದ್ಧವಾಗಿ ಗ್ಲಾಡಿಯೇಟರ್ಸ್ ತಂಡಗಳ ಕಪ್ತಾನರು ಅದೃಷ್ಟದ ನಾಣೆ ಚಿಮ್ಮಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ ನೋಡಿ. ಹಲೋ ಗಮನಿಸಿ. ಹಲೋ ಮೈಕ್ ಟೆಸ್ಟ್. ಹಲ್ ಧನ್ಯವಾದಗಳು ಸೈಫ್ ಅವರಿಗೆ. ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ,
ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕರ್ನಾಟಕ ಇದರ ಆಶ್ರಯದಲ್ಲಿ 28ನೇ ವರ್ಷದ ಅಂಗವಾಗಿ ನಡೆಯುವಂತಹ ಕರ್ನಾಟಕ ಪ್ರೀಮಿಯರ್ ಲೀಗ್ 2025 ಆಗಮಿಸಿದ ಸರ್ವ ಕ್ರೀಡಾಭಿಮಾನಿ ಬಂಧುಗಳಿಗೆ ಕ್ರೀಡಾಪಟುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ 27 ವರ್ಷಗಳ ಸುದೀರ್ಘವಾದಂತಹ ಸೇವೆಯೊಂದಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡು ಪ್ರಸ್ತುತ ರಿಜಿಸ್ಟರ್ ಮಾಡಿಕೊಂಡು 1997ರಲ್ಲಿ ಪ್ರಾರಂಭವಾದಂತಹ ಈ 28ನೇ ಸಂವತ್ಸರದಲ್ಲಿ ಸಾಗ್ತಾ ಇರತಕ್ಕಂತಹ ಈ ಒಂದು ಸಂಘಟನೆ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಸಾದರಪಡಿಸ್ತಾ ಇರತಕ್ಕಂತಹ ಅದ್ದೂರಿಯ ವಿಜೃಂಭಣೆಯ ಪಂದ್ಯಾಕೂಟ ಕರ್ನಾಟಕ ಪ್ರೀಮಿಯರ್ ಲೀಗ್ 2025 ಊರಿನ ಕಿರಿಯ ಪ್ರತಿಭೆಗಳಿಗೆ ಹಾಗೂ ಹಿರಿಯ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ರೀತಿಯಲ್ಲಿ ಒಂದು ಅತ್ಯುತ್ತಮ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ ಕರ್ನಾಟಕ ಪ್ರೀಮಿಯರ್ ಲೀಗ್ 2025 ಎಂಬ ನಾಮಧೇಯದೊಂದಿಗೆ. ಮರಿಯಲು ಕ್ರೀಡಾಂಗಣವನ್ನು ಕೇಂದ್ರೀಕರಿಸಿ ನಡೆಸುವಂತಹ ಈ ಹೊನಲು ಬೆಳಕಿನ ಸೂರ್ಯ ಬೆಳಕಿನ ಪಂದ್ಯಾಕೂಟಕ್ಕೆ ಆಗಮಿಸಿದ ಸರ್ವ ಕ್ರೀಡಾಭಿಮಾನಿ ಬಂಧುಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಆರ್ಥಿಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಪ್ರಸ್ತುತ ಪಂದ್ಯಾಟದ ದ್ವಿತೀಯ ಇನ್ನಿಂಗ್ಸ್ನ ಚಾಲ್ತಿಯಲ್ಲಿ ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಕೆಗಾಗಿ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ NS ಕ್ರಿಕೆಟರ್ಸ್. NS ತಂಡದ ಕಪ್ತಾನ ಸಿರಾಜ್ ಅವರನ್ನ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದಾವೆ. ಕರ್ನಾಟಕ ಪ್ರೀಮಿಯರ್ ಲೀಗ್ 2000 ಸಿರಾಜ್ ಅವರು ನಾಣ್ಯ ಚಿಮ್ಮಿಕೆಗೆ ಬರಬೇಕು. ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಇದರ ಹಿರಿಯ ಸದಸ್ಯರಾಗಿರತಕ್ಕಂಥ ಸಿರಾಜ್ ಕರ್ನಾಟಕ ಅವರು ಪ್ರಸ್ತುತ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಾಳಿಗಾರಿಕಾ ವಿಭಾಗದಲ್ಲಿ ಗುರುತಿಸಿಕೊಂಡಂತಹ ಆರಂಭಿಕ ದಾಳಿಗಾರ ಸಿರಾಜ್ ಮೋನು. BK ಅಬ್ದುಲ್ ರಹಮಾನ್ ನಾಣ್ಯ ಚಿಮ್ಮಿಕೆಯನ್ನ ನೆರವೇರಿಸಿಕೊಡಲಿಕ್ಕಿದ್ದಾರೆ. ಗ್ಲಾಡಿಯೇಟರ್ಸ್ ತಂಡ ನಾಣ್ಯ ಚಿಮ್ಮಿಕೆಯನ್ನ ಗೆದ್ದುಕೊಳ್ತಾ ಇದೆ. ಎಸ್ ಔಟ್ ಎನ್ನತಕ್ಕಂತಹ ತೀರ್ಪು ಹೊರ ಬೀಳ್ತಾ ಇದೆ. ಮುಖೀನವಾಗಿ ಆರಂಭಿಕ ದಾಂಡಿಗನ ನಿರ್ಗಮನವಾಗ್ತಾ ಇದೆ. ದ್ವಿತೀಯ ಇನ್ನಿಂಗ್ಸಿನ ಓವರಿನ ಆರಂಭಿಕ ಚೆಂಡಾಗಿತ್ತು ಎಸೆತಗಾರಿಕಾ ವಿಭಾಗದಲ್ಲಿ ಸಿರಾಜ್ ಮೋನು, ದ ಲೆಜೆಂಡರಿಕಲ್ ಪ್ಲೇಯರ್ ಆಫ್ ಅಂಡ್ರಾಮ್ ಕ್ರಿಕೆಟ್.
ವರ್ಷಗಳ ಅನುಭವ ಹೊಂದಿರತಕ್ಕಂತ ಆಟಗಾರ. 1997ರ ಆಸುಪಾಸಿನಲ್ಲಿಯೇ ಇದೇ ತಂಡಕ್ಕೋಸ್ಕರ ಆಡ್ತಾ ಇದ್ದಂತ ಆಟಗಾರ. ಪ್ರಸ್ತುತ ಇದೇ ಪಂದ್ಯಾಕೂಟದಲ್ಲಿ ತಾನು ಪ್ರತಿನಿಧಿಸಿದಂತಹ ಪಂದ್ಯಾಕೂಟದ ಆ ತಂಡ ಪ್ರತಿನಿಧಿಸುವಂತಹ ಒಂದು ಆಯೋಜಿಸುವಂತಹ ಪಂದ್ಯಾಕೂಟದಲ್ಲಿ ಪ್ರಸ್ತುತ 28ನೇ ವರ್ಷದ ಆವೃತ್ತಿಯಲ್ಲೂ ಕೂಡ ಆಡ್ತಾ ಇದ್ದಾರೆ. ಲೆಜೆಂಡ್ರಿಕಲ್ ಪ್ಲೇಯರ್, ಖಂಡಿತವಾಗಿಯೂ ಕೂಡ ಪುತ್ತೂರು ತಾಲೂಕಿನಲ್ಲಿ ಗುರುತಿಸಿಕೊಂಡಂತವರು ಅನುಭವಿ ದಾಂಡಿಗನ ಸಿರಿ ಸಿರಾಜ್ ಮೋನು. ಫ್ರೆಂಡ್ಸ್ ಪುತ್ತೂರು ಮಾತ್ರವಲ್ಲದೆ ಬ್ರದರ್ಸ್ ಕೂನಡ್ಕ, ಪ್ರಸ್ತುತ ಬ್ರದರ್ಹುಡ್ ಪರ್ಪುಂಜ ತಂಡದ ಪರವಾಗಿಯೂ ಕೂಡ ಆಡುವಂತಹ ವಿನಾಯಕ ಫ್ರೆಂಡ್ಸ್ ಕುಮ್ರಾ ತಂಡದ ಪರವಾಗಿಯೂ ಕೂಡ ಬ್ಯಾಟ್ ಅನ್ನು ಬೀಸಿದಂತಹ ಅನುಭವ ಹೊಂದಿರತಕ್ಕಂಥ ಆಟಗಾರ ಸಿರಾಜ್ ಮೋನು. ಪ್ರಸ್ತುತ ಆರಂಭಿಕ ಚೆಂಡಿನ ಯಶಸ್ಸಿನ ಬಳಿಕ ದ್ವಿತೀಯ ಚೆಂಡು, ಇಲ್ಲಿ ಸೊಗಸಾದ ರೀತಿಯ ದಾಳಿ. ದ್ವಿತೀಯ ಚೆಂಡನ್ನು ಚುಕ್ಕಿಯಾಗಿಸ್ತಾ ಇದ್ದಾರೆ. ಆ ಹಾವ ಭಾವ ಚಲನ ಬಲನ ಖಂಡಿತವಾಗಿಯೂ ಕೂಡ ಗಮನಿಸಿಕೊಳ್ಳುವುದಾದರೆ ಓರ್ವ ಅತ್ಯುತ್ತಮ ದಾಳಿಗಾರನ ಸಿರಿ, ಅತ್ಯುತ್ತಮ ದಾಂಡಿಗನ ಸಿರಿ ಸಿರಾಜ್ ಮೋನು ಕೂನಡ್ಕ. ಓರ್ವ ಆಟಗಾರನಾಗಿ ಮಾತ್ರವಲ್ಲದೆ ತೀರ್ಪುಗಾರಿಕೆಯಲ್ಲೂ ಕೂಡ ಗುರುತಿಸಿಕೊಂಡಂತಹ ಕ್ರೀಡಾಪಟು. ಇಲ್ಲಿ ಮೂರನೆಯ ಚೆಂಡಲ್ಲಿ ದ್ವಿತೀಯ ವಿಕೆಟ್ ಅನ್ನು ಕಬಳಿಸಿಕೊಳ್ತಾ ಇದ್ದಾರೆ. ರಿಮೆಂಬರ್ ದ ನೇಮ್, ಒನ್ ಅಂಡ್ ಓನ್ಲಿ ನೇಮ್ ಕಮಿಂಗ್ ಫ್ರಮ್ ಕೂನಡ್ಕ ಈಸ್ ನನ್ ಅದರ್ ದಾನ್ ಮಿಸ್ಟರ್ ಸಿರಾಜ್ ಮೋನು ಕೂನಡ್ಕ. ನೋಡಿ, ಗಮನಿಸಿಕೊಳ್ಳಿ, ಸಿದ್ದೀಕ್ ಅವರ ಪ್ರತಿಯೊಂದು ಸಿಕ್ಸರಿಗೆ ನಮ್ಮೂರ ಸೇವೆ 24x7 ಸಂಚಾಲಕರಾದ ಹಾಕಿಂ ಕುರ್ನಡ್ಕ ಅವರಿಂದ 1,000 ರೂಪಾಯಿ ಘೋಷಣೆ ಮೂಲಗುತ್ತಾ ಇದೆ. ಅದೇ ರೀತಿ ಈ ಪಂದ್ಯಾಟದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಹಾಗೂ ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಂಡಲ್ಲಿ ತಮಗೆ 1,000 ರೂಪಾಯಿ ಘೋಷಣೆ ಮೂಲಗುತ್ತಾ ಇದೆ. ನೋಡಿ, ಹಕೀಂ ಕುರ್ನಡ್ಕ ಇವರಿಂದ. ಮೂರು ಚೆಂಡಲ್ಲಿ ಯಾವುದೇ ಓಟವನ್ನು ಬಿಟ್ಟುಕೊಟ್ಟಿಲ್ಲ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಚೆಂಡು, ಶಾರ್ಟ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ನಕ್ಷತ್ರ ಪಾಲಕ ಚೆಂಡನ್ನು ತಡೆ ಹಿಡಿಯುತ್ತಾ ಇದ್ದಾರೆ. 4 ಚೆಂಡು ಬಿಟ್ಟುಕೊಟ್ಟದ್ದು 1 ಓಟ. ಇಲ್ಲಿ ತೀರ್ಪುಗಾರಿಕಾ ಪೀಠದಲ್ಲಿ ಗುರುತಿಸಿಕೊಳ್ತಾ ಇದ್ದಾವೆ ಅನ್ಸಾರ್ ಅಂಚು ಕುಮ್ರಾ. ಜೊತೆಯಾಗಿ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿರುವ ದಿಗ್ಗಜ ಕ್ರಿಕೆಟಿಗ, ಪ್ರಸ್ತುತ ಇತ್ತೀಚಿನ ಕಾಲಘಟ್ಟದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಮಿನುಗುತ್ತಾ ಇರತಕ್ಕಂತಹ ತ್ರಿಮೂರ್ತಿಗಳೆಂದು ಹೇಳುವುದಾದರೆ ಸಿರಾಜ್ ಮೋನು ಕೂನಡ್ಕ, ಹಾರೂನ್ ಮಾಣಿ, ಜೊತೆಯಾಗಿ ಅನ್ಸಾರ್ ಅಂಚು. ಅದೇ ರೀತಿಯಲ್ಲಿ ಪುರುಷೋತ್ತಮ್ ಪುಟ್ಟ ಕುನ್ನಡ್ಕ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಪುತ್ತೂರು ತಾಲೂಕಿನ ಈ ಪುತ್ತೂರು ಭಾಗದ ಅಂಡ್ರಾಮ್ ಕ್ರಿಕೆಟ್ ನಲ್ಲಿ ಕ್ರೀಡಾಕೂಟದಲ್ಲಿ ತೀರ್ಪುಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ನಮ್ಮ ಜೊತೆಯಾಗಲಿಕ್ಕಿದ್ದಾರೆ. ಪುರುಷೋತ್ತಮ್ ಪುಟ್ಟ ಕುನ್ನಡ್ಕ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಪ್ರಸ್ತುತ ಇಲ್ಲಿ ಸಿರಾಜ್ ಮೋನು ಎಸೆತಗಾರಿಕಾ ವಿಭಾಗದಲ್ಲಿ ನಿರ್ದಿಷ್ಟ ಜಾಗದಿಂದ ತನ್ನದೇ ಆದಂತಹ ಶೈಲಿಯೊಂದಿಗೆ ತೀರ್ಪುಗಾರನ ದಾಟಿ ತನ್ನದೇ ಆದ ಸ್ವರೂಪದೊಂದಿಗೆ ದಾಂಡಿಗನತ್ತ ಚೆಂಡು. ಸೊಗಸಾದ ದಂಡನೆ ಇದು. ಹಿಂಬದಿ ಓಡಾಟವನ್ನ ಮಾಡಿದ್ರು. 1 ಗಳಿಕೆಯನ್ನ ಮಾಡಿಕೊಳ್ಳುವ ಬಳಿಕ ಇಲ್ಲಿ ದ್ವಿತೀಯ ಓಟಕ್ಕೆ ಪ್ರಯತ್ನವನ್ನ ಪಟ್ಟರುವೆ ಇಲ್ಲಿ ಯಾವುದೇ ದ್ವಿತೀಯ ಓಟ ಕಾಣ ಸಿಗ್ತಾ ಇಲ್ಲ. 1 ಓಟ ಮಾತ್ರ ಸೇರ್ಪಡೆ ಆಗ್ತಾ ಇದೆ. 1 ಅಂಕದ ಗಳಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 2 ಕಾಣ ಸಿಗ್ತಾ ಇದೆ. 4 ಚೆಂಡು ಮುಕ್ತಾಯಗೊಂಡಿದೆ. ಆರಂಭಿಕ ಚೆಂಡಲ್ಲಿ ವಿಕೆಟ್, ಕ್ಷಮಿಸಿ 5 ಚೆಂಡು ಮುಕ್ತಾಯಗೊಂಡಿದೆ. ಆರಂಭಿಕ ಚೆಂಡಲ್ಲಿ ವಿಕೆಟ್, ಬಳಿಕ ಚುಕ್ಕಿ, ಬಳಿಕ ವಿಕೆಟ್. 3 ಚೆಂಡಲ್ಲಿ ಯಾವುದೇ ಓಟವನ್ನು ಬಿಟ್ಟುಕೊಟ್ಟಿರಲಿಲ್ಲ. 4ನೆಯ ಚೆಂಡಲ್ಲಿ 1, ಬಳಿಕ 5ನೆಯ ಚೆಂಡಲ್ಲೂ ಕೂಡ 1 ಓಟದ ಗಳಿಕೆ. 5 ಚೆಂಡಲ್ಲಿ ಬಿಟ್ಟುಕೊಟ್ಟದ್ದು 2 ಎಂಬಂತೆ. ಪ್ರಥಮ ಓವರ್ ಪವರ್ ಪ್ಲೇ. 2 ಕ್ಷೇತ್ರ ಪಾಲಕರಿಗೆ ಮಾತ್ರ ಹೊರಭಾಗದ ವೃತ್ತದಲ್ಲಿ ನಿಲ್ಲಲು ಅವಕಾಶವನ್ನು ಕಲ್ಪಿಸಿಕೊಡುವಂತಹ ದಾಂಡಿಗರ್ ಸ್ವರ್ಗ ತಾಣ. ಆದರೆ ಇಲ್ಲಿ ಪಾರಮ್ಯವನ್ನ ಮೆರೆದುಕೊಳ್ತಾ ಇದ್ದಾರೆ ಸಿರಾಜ್ ಮೋನು. ಲಾಂಗ್ ಆನ್ ಹಾಗೂ ಲಾಂಗ್ ಆಫ್ ತುದಿಯಲ್ಲಿ ಇರುವ ಕ್ಷೇತ್ರ ಪಾಲಕರು ಉಪಸ್ಥಿತಿ ಇದೆ. ಮಿಡ್ ಆಫ್ ವಿಭಾಗದಲ್ಲಿ ಚೆಂಡು, ವಾಟ್ ಅಂಡ್ ಓವರ್. ದಿಸ್ ಈಸ್ ಫ್ರಮ್ ಮಿಸ್ಟರ್ ಸಿರಾಜ್ ಮೋನು ಕೂನಡ್ಕ. ಬಿಟ್ಟುಕೊಟ್ಟದ್ದು ಕೇವಲ 2 ಓಟ ಮಾತ್ರ, ಪಡಕೊಂಡದ್ದು 2 ಬಲಿಷ್ಠ ವಿಕೆಟ್ಗಳು. 2ಕ್ಕೆ 2 ಎಂಬ ರೀತಿಯಲ್ಲಿ 24 ಚೆಂಡುಗಳಂತೂ ಬಾಕಿ ಇದೆ. 30 ಚೆಂಡುಗಳ ಮುಂದೆ 39 ಓಟದ ಅವಶ್ಯಕತೆ ಇತ್ತು. ಆರಂಭಿಕ 6 ಚೆಂಡುಗಳಲ್ಲಿ ಗಳಿಸಿಕೊಂಡದ್ದು, ಕ್ಷಮಿಸಿ 40 ಓಟದ ಅವಶ್ಯಕತೆ ಇತ್ತು 30 ಚೆಂಡುಗಳ ಮುಂದೆ. 39 ಅಂಕದ ಗಳಿಕೆಯನ್ನು ಮಾಡಿಕೊಂಡಿದ್ರು ಪ್ರಥಮ ಇನ್ನಿಂಗ್ಸ್ ನಲ್ಲಿ. 2 ಅಂಕವನ್ನು ಗಳಿಸಿಕೊಳ್ಳುವುದಾದರೆ 38 ಬೇಕು, 24 ಬಾಕಿ. 24 ಚೆಂಡುಗಳ ಮುಂದೆ 38 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ಆರಂಭಿಕ ಓವರಿನ ಮುಕ್ತಾಯದ ಬಳಿಕ ದ್ವಿತೀಯ ಓವರಿನ ಚಾಲ್ತಿಯಲ್ಲಿ
ಯಹಿಯಾ ಕೆಎಚ್ ರವರು 500 ರೂಪಾಯಿಯನ್ನು ಘೋಷಿಸ್ತಾ ಇದ್ದಾರೆ ಸಿದ್ದಿಕ್ ರವರ ಪ್ರತಿ ಸಿಕ್ಸ್ಗೆ. ಖಂಡಿತವಾಗಿಯೂ ಕೂಡ ಇಲ್ಲಿ ಸಿಕ್ಸರ್ಗಳ ಅವಶ್ಯಕತೆ ಇದೆ. ಸಿಕ್ಸರ್ಗಳ ಅವಶ್ಯಕತೆ ಇರುವಾಗ ಕ್ರೀಡಾ ಪೋಷಕರು ಬಹುಮಾನದ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಾರಿಸುವ ಪ್ರತಿಯೊಂದು ಸಿಕ್ಸರ್ಗೆ 500 ರೂಪಾಯಿ ಮಾತ್ರವಲ್ಲದೆ ಈ ಟೂರ್ನಮೆಂಟ್ ನಲ್ಲಿ ಪಂದ್ಯಾಕೂಟದುದ್ದಕ್ಕೂ ಯಾವ ದಾಂಡಿಗನಿರಲಿ ಯಾವ ದಾಳಿಗಾರನಿರಲಿ ಹ್ಯಾಟ್ರಿಕ್ ಸಿಕ್ಸರ್ ಮಾತ್ರವಲ್ಲದೆ ಹ್ಯಾಟ್ರಿಕ್ ವಿಕೆಟ್ ಅನ್ನು ಕಬಳಿಸಿಕೊಂಡ್ರೆ ನಮ್ಮೂರ ಸೇವೆ 24x7 ಸಂಚಾಲಕರಾಗಿರತಕ್ಕಂತಹ ಜನಾಬ ಹಕೀಂ ಕೂನಡ್ಕಾರ್ ಅವರಿಂದ ₹1000 ಘೋಷಣೆ ಆಗ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಅಂಚು ವೈಡ್ ಅನ್ನತಕ್ಕಂತಹ ತೀರ್ಪು ಹೊರಬೀಳ್ತಾ ಇದೆ. ಮುಖೇನವಾಗಿ 1 ಅಂಕದ ಸೇರ್ಪಡೆ ಖಾತೆಯಲ್ಲಿ 3. ಆರಂಭಿಕ ಚೆಂಡಿನ ಚುಕ್ಕಿಯ ಬಳಿಕ ವೈಡ್, ಅದಾದ ಬಳಿಕ ಇಲ್ಲಿ ದ್ವಿತೀಯ ಚೆಂಡನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ಇಲ್ಲಿ ಸೊಗಸಾದ ದಂಡನೆ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಲೇಟ್ ರನ್ ಆದ್ರೂ ಕೂಡ ಚೆಂಡನ್ನು ತನ್ನ ಭದ್ರ ಬೊಗಸೆಯಲ್ಲಿ ಬಚ್ಚಿಟ್ಟುಕೊಳ್ಳುವ ಮುಖೇನವಾಗಿ ಒಂದು ಸಂಘಟಿತ ಹೋರಾಟವನ್ನೇ ಮಾಡ್ತಾ ಇದೆ ಇಲ್ಲಿ ದಾಳಿಗಾರಿಕಾ ತಂಡ. ಎಸ್ನಾಸ್ ವಿರುದ್ಧವಾಗಿ ಕೆಎಸ್ ಕ್ರಿಕೆಟರ್ಸ್ ನಡುವೆ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಆರಂಭಿಕ ದಾಂಡುಗಾರಿಕಾ ರೂಪದಲ್ಲಿ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಗುರುತಿಸಿಕೊಂಡಂತಹ ಎಸ್ನಾಸ್ ತಂಡ ಗಳಿಸಿಕೊಂಡದ್ದು ಬರೋಬ್ಬರಿ 39 ಓಟಗಳು. 40 ಓಟದ ಅವಶ್ಯಕತೆ ಇತ್ತು 30 ಚೆಂಡುಗಳ ಮುಂದೆ. ಆರಂಭಿಕ 6 ಚೆಂಡುಗಳನ್ನು ಕೈಗೆತ್ತಿಕೊಂಡಂತ ಸಿರಾಜ್ ಬಿಟ್ಟುಕೊಟ್ಟದ್ದು ಕೇವಲ 2 ಓಟ ಮಾತ್ರ. 2ನೇ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತಹ ಅಂಜು ಅವರು ಕೂಡ 2 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. ಶಾಕೀರ್ ಮೀಶೋ ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮೈಕ್ ಪಾಯಿಂಟ್ ಧಾವಿಸಿ ಬನ್ನಿ ಅವರನ್ನ ಮನವಿಯನ್ನು ಮಾಡಿಕೊಳ್ಳುತ್ತಾ ಪ್ರಸ್ತುತ ವೇದಿಕೆ ಧಾವಿಸಿ ಬನ್ನಿ ಅನ್ನತಕ್ಕಂತಹ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮ್ಮ ಸಹಕಾರವನ್ನ ಬಯಸಿಕೊಳ್ತಾ ಇದೆ ಬ್ರದರ್ಸ್ ಕೂನಡ್ಕ ತಂಡ. ಪ್ರಸ್ತುತ ಒಂದು ಓಟದ ಗಳಿಕೆ ಆಗ್ತಾ ಇದೆ. 1 ಅಂಕದ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ ಕೊಂಚ ಮಟ್ಟಿನ ಏರಿಕೆ 4. ಕಿರಿಯ ಪ್ರತಿಭಾನ್ವಿತ ಆಟಗಾರ, ಭರವಸೆಯಂತೂ ದೊಡ್ಡದೇ. ಕಿರಿಯ ಪ್ರತಿಭೆ, ದೊಡ್ಡ ಜವಾಬ್ದಾರಿ. ಮಿಸ್ಟರ್ ಹೈದರ್ ಶಾಕೀರ್ ಮೀಶೋ ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಪುತ್ತೂರು ತಾಲೂಕಿನಲ್ಲಿ ಕಾಣಸಿಗುವಂತಹ ಕಂಪ್ಯೂಟರೀಕೃತ ವಿರಳ ಸ್ಕೋರರ್ಗಳಲ್ಲಿ ಓರ್ವರು ಈ ಶಾಕೀರ್ ಮೀಶೋ. ತಮ್ಮನ್ನ ಸ್ಕೋರಿಂಗ್ ವಿಭಾಗಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ಫುಟತೆಯ ಅತ್ಯುತ್ತಮವಾದಂತಹ ಕೈಬರಹದೊಂದಿಗೆ ಕಾಣಸಿಗುವಂತಹ ಸ್ಕೋರರ್ ಶಾಕೀರ್ ತಮ್ಮನ್ನ ಆತ್ಮೀಯವಾಗಿ ಮೈಕ್ ಪಾಂಡ್ ಬರಮಾಡಿಕೊಳ್ಳುತ್ತಾ ಇಲ್ಲಿ ಹೈದರ್ ಕಮ್ಮಾಡಿ ಮೈದಾನ ಸಂಪ್ಯದಲ್ಲಿ ಇದೇ ತಂಡಕ್ಕೋಸ್ಕರ ಬ್ರದರ್ಸ್ ಕೂನಡ್ಕ ತಂಡದ ಪರವಾಗಿ ಆಡಿದಂತಹ ಒಂದು ಇನ್ನಿಂಗ್ಸ್, ಅದೇ ರೀತಿಯಲ್ಲಿ ಫ್ರೆಂಚ್ ಪುತ್ತೂರು ತಂಡದ ಪರವಾಗಿ ಆಡಿದಂತಹ ಇನ್ನಿಂಗ್ಸ್ ಇಲ್ಲಿ ಹೈದರ್ ಮರುಕಳಿಸಿದ್ರೆ ಖಂಡಿತವಾಗಿಯೂ ಕೂಡ ಅವಕಾಶ ಇದೆ. ದೊಡ್ಡ ಹೊಡೆತ ಇದು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು, ಆದರೆ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಸೇರಿಕೊಳ್ತಾ ಇದೆ. ಮುಖೀನವಾಗಿ ಹೈದರ್ ಅವರ ಇನ್ನಿಂಗ್ಸ್ ಮುಕ್ತಾಯ ಕಾಣುತ್ತಾ ಇದೆ. ವಿಕೆಟ್ ಮೇಲೆ ವಿಕೆಟ್, ವಿಕೆಟ್ಗಳ ಮೇಲೆ ವಿಕೆಟ್ ಪತನವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಈ ಓವರ್ ನಲ್ಲೂ ಕೂಡ 2 ವಿಕೆಟ್ ನಷ್ಟವಾಗ್ತಾ ಇದೆ. ಪಾರುಪತ್ಯವನ್ನ ಸಾಧಿಸಿಕೊಳ್ತಾ ಇದೆ ಎಸ್ನಾಸ್ ತಂಡ. ಕೊನೆಯ ಚೆಂಡು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ, ಆದರೆ ಚುಕ್ಕಿಯೊಂದಿಗೆ 2ನೇ ಓವರ್ ಸಮಾಪ್ತಿಗೊಂಡಿದೆ. 24 ಚೆಂಡುಗಳ ಮುಂದೆ 38 ಓಟದ ಅವಶ್ಯಕತೆ ಇತ್ತು, ಆದರೆ ದ್ವಿತೀಯ ಓವರ್ನಲ್ಲಿ ದಾಳಿಗಾರ ಬಿಟ್ಟುಕೊಟ್ಟದ್ದು ಕೇವಲ 2 ಓಟ ಮಾತ್ರ. 2 ಓವರ್ಗಳ ಮುಕ್ತಾಯ ಖಾತೆಯಲ್ಲಿ ಕೇವಲ 4 ಮಾತ್ರ ಕಾಣ ಸಿಗ್ತಾ ಇದೆ.
4 ಮಾತ್ರ ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ. ಸಿರಾಜ್ 2 ಓಟವನ್ನು ಬಿಟ್ಟುಕೊಟ್ರು. ದ್ವಿತೀಯ ಓವರ್ ಅನ್ನು ಕೈಗೆತ್ತಿಕೊಂಡಂತಹ ಅಂಜು ಅವರು ಕೂಡ 2 ಓಟವನ್ನು ಮಾತ್ರ ಬಿಟ್ಟುಕೊಡುತ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 4. ಮುಂದಿನ ಪಂದ್ಯಾಟಕ್ಕಾಗಿ ಗಮನಿಸಿಕೊಳ್ಳಿ. ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ NS ಕ್ರಿಕೆಟರ್ಸ್. ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜಾಗಿರಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ನೋ ಬಾಲ್ ಎನ್ನತಕ್ಕಂತಹ ತೀರ್ಪು ಹೊರಬೀಳ್ತಾ ಇದೆ. ನೋಡಿ, ಗಮನಿಸಿಕೊಳ್ಳಿ. ಮುಂದಿನ ಎಸೆತವು ಫ್ರೀ ಹಿಟ್ಗೆ ಸೀಮಿತವಾಗಿರುತ್ತದೆ. ಖಂಡಿತವಾಗಿಯೂ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಜ್ವಲ್ ದಾಂಡಿಸ್ತಕ್ಕಂಥ ಪ್ರಯತ್ನ ನೇರವಾಗಿ ಘೋಷಿತ ವಲಯಕ್ಕೆ ಚೆಂಡು ಸಾಗಿ ಬರುವಾಗ ನೋ ಬಾಲ್ ಎನ್ನತಕ್ಕಂತಹ ತೀರ್ಪು ಹೊರಬೀಳ್ತಾ ಇದೆ. ನೋ ಬಾಲ್ +1 2 to the score card in the form of extras and another ball is in the form of free hit. ಮುಂದಿನ ಚೆಂಡು ಫ್ರೀ ಹಿಟ್ ಎಂಬ ರೀತಿಯಲ್ಲಿ ಎದುರಿಸಬೇಕಾಗಿದೆ. ಆರಂಭಿಕ ಚೆಂಡು ನೋ ಬಾಲ್, ಅದಾದ ಬಳಿಕ ಮಗದೊಮ್ಮೆ ನೋ ಬಾಲ್, ಫ್ರೀ ಹಿಟ್ ಮುಂದುವರಿಯುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 7ಕ್ಕೆ ಜಿಗಿಯುತ್ತಾ ಇದೆ ಪ್ರಜ್ವಲ್. 2 ಓವರ್ಗಳ ಮುಕ್ತಾಯಕ್ಕೆ 4 ಕಾಣ ಸಿಗ್ತಾ ಇತ್ತು. 3ನೇ ಓವರಿನ ಆರಂಭಿಕ ಚೆಂಡು ಯಾವುದೇ ರೀತಿಯಲ್ಲಿ ದಾಳಿಗಾರಿಕೆ ದಾಖಲಾಗಿಲ್ಲ. ಸೊಗಸಾದ ರೀತಿಯ ದಾಳಿ. 5 ಓವರ್ಗಳ ಪೈಕಿ 3 ಅನ್ರಾಮ್ 2 ಓವರ್ಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಪಂದ್ಯಾಟ. ಅದರಲ್ಲೂ ಕೂಡ 5 ಓವರ್ಗಳ ಪೈಕಿ 3ನೇ ಓವರ್ ಕಡ್ಡಾಯವಾಗಿ ಓವರನ್ನು ಎಸೆಯಬೇಕಾಗುತ್ತೆ. ಅದೇ ರೀತಿಯಲ್ಲಿ 4ನೇ ಹಾಗೂ 5ನೇ ಓವರ್ಗಳ ಆ 2 ಓವರ್ಗಳ ಪೈಕಿ ಯಾವ ಸಮಯದಲ್ಲೂ ಕೂಡ ಓವರನ್ನು ಎಸೆಯಬಹುದಾಗಿದೆ. 2 ಓವರ್ 3 ಅನ್ರಾಮ್ ಕ್ರಿಕೆಟ್ ಖಂಡಿತವಾಗಿ ಕೂಡ ಬೆರೆಸುವಿಕೆ ಕರ್ನಾಟಕ ಎಂಬುದು ಖಂಡಿತವಾಗಿಯೂ ಕೂಡ 2023ರಲ್ಲಿ ಗಮನಿಸಿದ್ದೇನೆ. 2024ರಲ್ಲೂ ಪ್ರಸ್ತುತ 2025ರಲ್ಲೂ ಸತತವಾಗಿ 3 ಬಾರಿ ಈ ವೀಕ್ಷಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಾಗ 2023ರಲ್ಲಿ ತಮ್ಮ 25ನೇ ವರ್ಷದ ಸಂವತ್ಸರದಲ್ಲಿ F3 ಕ್ಲಬ್ ಸಾದರಪಡಿಸಿದಂತಹ ಅತ್ಯುತ್ತಮವಾದಂತಹ ಕೊಂಬೆಟ್ಟು ಮೈದಾನವನ್ನು ಕೇಂದ್ರೀಕರಿಸಿ ನಡೆಸಿದ ಗ್ರಾಮ ಮಟ್ಟದ 1 ಲಕ್ಷ ರೂಪಾಯಿಯ ಬಹುಮಾನದ ಮೊತ್ತ. ಆ ಒಂದು ಪಂದ್ಯಾಕೂಟ ಬಹಳಷ್ಟು ಅತ್ಯುತ್ತಮವಾಗಿ ಪುತ್ತೂರು ತಾಲೂಕಿನ ಇತಿಹಾಸ ಮಾತ್ರವಲ್ಲದೆ ಅನ್ರಾಮ್ ಕ್ರಿಕೆಟ್ ನಲ್ಲಿ ಹೆಸರನ್ನು ಗಿಟ್ಟಿಸಿಕೊಂಡಿತು. 2024 ಫಿಲೋಮಿನಾ ಮೈದಾನದಲ್ಲಿ ಸಾಗಿ ಬಂದಂತಹ ಕರ್ನಾಟಕ ಪ್ರೀಮಿಯರ್ ಲೀಗ್ ಅದು ಕೂಡ ಬಹಳಷ್ಟು ಅತ್ಯುತ್ತಮವಾಗಿ ಸಾಗಿ ಬಂದಿತ್ತು. ರೆನೆಗೇಟ್ಸ್ ಕರ್ನಾಟಕ ಸಾದರಪಡಿಸಿದಂತಹ ಪಂದ್ಯಾಕೂಟವಾಗಿತ್ತು. ಅದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟ ಬಳಿಕ ಇಲ್ಲಿ ಪ್ರಸ್ತುತ 28ನೇ ಸಂವತ್ಸರದ 28ನೇ ಆವೃತ್ತಿಯ ಬಹಳಷ್ಟು ಅದ್ದೂರಿಯ ವಿಜೃಂಭಣೆಯ ಪಂದ್ಯಾಕೂಟ ಮರೀಲ್ ಮೈದಾನವನ್ನು ಕೇಂದ್ರೀಕರಿಸಿ 3 ವಿಭಿನ್ನ ಸೀಸನ್ ನಲ್ಲಿ ವಿಭಿನ್ನ ಕ್ರೀಡಾಂಗಣವನ್ನು ಕೇಂದ್ರೀಕರಿಸಿ ವಿಭಿನ್ನ ಶೈಲಿಯಲ್ಲಿ ಒಮ್ಮೆ ಅನ್ರಾಮ್ ಮಗದೊಮ್ಮೆ ಓವರಾಮ್. ಅದರಲ್ಲೂ ಕೂಡ ಇಲ್ಲಿ ಪ್ರಸ್ತುತ ಅನ್ರಾಮ್ ಹಾಗೂ ಓವರಾಮ್ ಅನ್ನು ಬೆರೆಸಿಕೊಂಡು 2 ಕ್ಷೇತ್ರದಲ್ಲಿ ಆಟಗಾರರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ರೀತಿಯಲ್ಲಿ ಉತ್ತಮ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ ಬ್ರದರ್ಸ್ ಕರ್ನಾಟಕ ಸಾದರಪಡಿಸ್ತಾ ಇರತಕ್ಕಂತಹ ಕರ್ನಾಟಕ ಪ್ರೀಮಿಯರ್ ಲೀಗ್ 2025. ನನ್ನ ಶಿಮಿಗೆಯನ್ನು ಕಿತ್ತುಕೊಂಡಂತಹ ಗ್ಲಾಡಿಯೇಟರ್ಸ್ ತಂಡ ತಮ್ಮ ನಿರ್ಣಯವನ್ನು ಕಾಯ್ದಿರಿಸಿದೆ. ದಯವಿಟ್ಟು ನಿಮ್ಮ ನಿರ್ಣಯವನ್ನು ತಿಳಿಸಿ. ಮೂರನೇ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತಹ ದಾಳಿಗಾರ ಪ್ರಜ್ವಲ್ ಆರಂಭಿಕ ಗಳಿಗೆಯಲ್ಲಿ ನೋ ಬಾಲ್ ಅನ್ನು ಎಸೆದಿದ್ರು. ಬಳಿಕ ಮರಳಿ ಬಂದು ಸತತವಾಗಿ ಚುಕ್ಕಿ ಚೆಂಡುದಾದ ಬಳಿಕ ವಿಕೆಟ್ ದಾದ ಬಳಿಕ 4ನೇ ಚೆಂಡನ್ನು ಚುಕ್ಕಿಯಾಗಿಸ್ತಾ ಇದ್ದಾರೆ.
ಅಂಕಿಅಂಶ ಪಟ್ಟಿ ಬರಹಗಾರರಾಗಿ ಕೂರ್ನಾಡ್ ಕಪ್ಪಲಿಸಿರೋದು ಅತ್ಯುತ್ತಮ ಆಟಗಾರ ಶಾಹಿಲ್ ಕೂರ್ನಾಡ್ಕರ್ ಅವರು ಜೊತೆಯಾಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈವರೆಗೆ ಸ್ಕೋರರ್ ಆಗಿ ಸಹಕರಿಸಿದಂತಹ ಶಿಯಾಬ್ರವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಪ್ರಸ್ತುತ ದಾಳಿಗಾರಿಕೆ ಮುಂದುವರಿಯುತ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಜ್ವಲ್ ಆರಂಭಿಕ ಓವರ್ ಮುಕ್ತಾಯಗೊಂಡಿದೆ. ಓವರ್ ನಂಬರ್ 3 ಮುಕ್ತಾಯಕ್ಕೆ ಖಾತೆಯಲ್ಲಿ ಒಟ್ಟಾಗಿ 8 ಕಾಣ ಸಿಗ್ತಾ ಇದೆ. ಪಂದ್ಯಾಕೂಟಕ್ಕೆ ಮುಸ್ತಫಾ ಬೆಂಗಳೂರು ಅವರು ಆಗಮಿಸ್ತಾ ಇದ್ದಾರೆ. ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇದು 28ನೆಯ ಸಂವತ್ಸರದಲ್ಲಿ ಸಾಗ್ತಾ ಇರತಕ್ಕಂತಹ ಬ್ರದರ್ಸ್ ಕ್ಲಬ್ ರಿಜಿಸ್ಟರ್ಡ್ ಕರ್ನಾಟಕ ಸಾದರಪಡಿಸ್ತಾ ಇರತಕ್ಕಂತಹ ಕರ್ನಾಟಕ ಪ್ರೀಮಿಯರ್ ಲೀಗ್ 2025 ಕರ್ನಾಟಕ ಕ್ರಿಕೆಟ್ ಹಬ್ಬ 2025. ಇದು ಆರಂಭಿಕ ಆವೃತ್ತಿ 28ನೆಯ ವರ್ಷವಾಗಿರಬಹುದಾದರೆ ಇಲ್ಲಿ ಪ್ರಸ್ತುತ ಕರ್ನಾಟಕ ಕ್ರಿಕೆಟ್ ಹಬ್ಬ ಎನ್ನತಕ್ಕಂಥ ನಾಮಧೇಯದೊಂದಿಗೆ ಪ್ರಪ್ರಥಮ ಬಾರಿ ಒಂದು ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. 6 ತಂಡಗಳ ಲೀಗ್ ಮಾದರಿಯ ಓವರಾಮ್ ಹಾಗೂ ಅನ್ರಾಮ್ ಕ್ರಿಕೆಟ್ ಪಂದ್ಯಾಕೂಟ ಹೊನಲು ಬೆಳಕಿನ ಯಶಸ್ವಿತವಾದಂತಹ ಪಂದ್ಯಾಕೂಟ ಕರ್ನಾಟಕ ಮರಿಯಿಲ್ ಕೆಮ್ಮಿಂಚೆ ಗ್ರಾಮಸ್ಥರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಮರಿಯಿಲ್ ಕ್ರೀಡಾಂಗಣವನ್ನು ಕೇಂದ್ರೀಕರಿಸಿ ನಡೆಸುವಂತಹ ಪಂದ್ಯಾಕೂಟ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 8 ಕಾಣ ಸಿಗ್ತಾ ಇದೆ. 32 ಬೇಕು, 12 ಬಾಕಿ. ಎಸೆತಗಾರಿಕಾ ವಿಭಾಗದಲ್ಲಿ ಕಲಂದರ್ ಆರಂಭಿಕ ಚೆಂಡು. ಯಾವ ರೀತಿಯಲ್ಲಿ ಅನ್ರಾಮ್ ಹಾಗೂ ಓರಾಮ್ ಕ್ರಿಕೆಟ್ ಬದಲಾವಣೆಯನ್ನು ಮಾಡಿಕೊಳ್ತಾ ಇದೆ, ಯಾವ ರೀತಿಯಲ್ಲಿ ವಿಭಿನ್ನವಾಗಿದೆ ಎಂಬುದನ್ನು ಇಲ್ಲಿ ಗಮನಿಸಿಕೊಳ್ಳಬಹುದಾಗಿದೆ. ಅಂದರೆ ಅನ್ರಾಮ್ ಕ್ರಿಕೆಟ್ಗೆ ನಿಗದಿತ ಜಾಗದಿಂದ ಅರ್ಥಾತ್ ತೀರ್ಪುಗಾರರಿಂದ ತುಸು ಹಿಂಭಾಗದಿಂದ ಓಡೋಡಿ ಬರಬಹುದಾದರೆ ಓರಾಮ್ ಕ್ರಿಕೆಟ್ ಎಂದರೆ ಇಲ್ಲಿ 30 ಗಜಗಳ ಸೀಮಾ ರೇಖೆಯಿಂದ ಓಡೋಡಿ ಬರಬೇಕು. ಇಲ್ಲದೇ ಇದ್ದಲ್ಲದು ಬಹಳಷ್ಟು ನಿಧಾನ ರೀತಿಯಲ್ಲಿ ಸಾಗಿ ಬರಲಿಕ್ಕಿದೆ. ಆದರೆ ಅನ್ರಾಮ್ ಕ್ರಿಕೆಟ್ ಅನ್ನ ನಿಗದಿತ ಪ್ರದೇಶದಿಂದ ಎಷ್ಟು ವೇಗಯುತವಾಗಿ ಬೇಕಾದರೂ ಚೆಂಡನ್ನ ಎಸೆಯಬಹುದಾಗಿದೆ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಫಾರ್ವರ್ಡ್ ಡೀಪ್. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕ ಚೆಂಡನ್ನು ಕೈ ಚೆಲ್ಲಿದರೂ ಕೂಡ ಇಲ್ಲಿ ಯಾವುದೇ ಅಪಾಯಕಾರಿ ಅಲ್ಲ. ವಿಕೆಟ್ ಮಧ್ಯಭಾಗದಲ್ಲಿ ಓಡಾಟವೂ ಕೂಡ ಕಾಣಸಿಕ್ಕಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 10. ಗಳಿಸಿದ್ದಕ್ಕಿಂತ ಹೆಚ್ಚಾಗಿ 3 ಪಟ್ಟು ಹೆಚ್ಚಾಗಿ ಗಳಿಸಬೇಕು. ಇಲ್ಲಿ ಉಳಿದಿರುವಂತದ್ದು 11 ಚೆಂಡು ಮಾತ್ರ, 10 ಚೆಂಡು ಮಾತ್ರ. 30 ಬೇಕಾಗಿದೆ ವಿಜಯಕ್ಕಾಗಿ. 10 ಚೆಂಡುಗಳ ಮುಂದೆ ಪ್ರತಿ ಚೆಂಡಲ್ಲೂ ಕೂಡ 3 ಅಂಕಗಳಂತೆ ಗಳಿಸಿಕೊಳ್ಳಬೇಕಾಗಿದೆ. 3 ಕ್ಷೇತ್ರ ಪಾಲಕರು ಲೆಗ್ ಸೈಡ್ ವಿಭಾಗದಲ್ಲೂ, 2 ಕ್ಷೇತ್ರ ಪಾಲಕರು ಆಫ್ ಸೈಡ್ ವಿಭಾಗದಲ್ಲೂ. ಡೀಪ್ ಸ್ಕ್ವೇರ್ ಲೆಗ್, ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್, ಲಾಂಗ್ ಆಫ್ ಹಾಗೂ ಡೀಪ್ ಕವರ್ಸ್ ವಿಭಾಗದಲ್ಲಿ 5 ಕ್ಷೇತ್ರ ಪಾಲಕರ ಆಯೋಜನೆಯನ್ನು ಗಮನಿಸಿಕೊಳ್ತಾ ಇದ್ದಾವೆ. ಪ್ರಥಮ 3 ಓವರ್ಗಳ ಮುಕ್ತಾಯಕ್ಕೆ 10 ಓಟವನ್ನು ಮಾತ್ರ ಬಿಟ್ಟುಕೊಟ್ಟಂತಹ ಈ ದಾಳಿಗಾರಿಕಾ ತಂಡ ಪ್ರಸ್ತುತ ಇಲ್ಲಿ 4ನೇ ಓವರಿನ ಆರಂಭಿಕ 2 ಚೆಂಡುಗಳಲ್ಲಿ 2 ಓಟವನ್ನು ಬಿಟ್ಟುಕೊಟ್ಟಂತಹ ದಾಳಿಗಾರ ಈ ಕಲಂದರ್ 3ನೆಯ ಚೆಂಡಿನೊಂದಿಗೆ. ದೊಡ್ಡ ಹೊಡೆತ ಬರಲೇಬೇಕಾಗಿದೆ. ಇಲ್ಲಿ ಪ್ರಸ್ತುತ ವೈಡ್ ಎನ್ನತಕ್ಕಂಥ ತೀರ್ಪು ಔಟ್ಸೈಡ್ ಆಫ್ ಸ್ಟಂಪ್ ಚೆಂಡು. ಇದರೊಂದಿಗೆ 1 ಅಂಕದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 11 ಕಾಣ ಸಿಗ್ತಾ ಇದೆ. 11 ಆನ್ ದ ಬೋರ್ಡ್. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನ. ಲಾಂಗ್ ಆಫ್ ತುದಿಯಲ್ಲಿ ಚೆಂಡು ಬಹಳಷ್ಟು ಅತ್ಯುತ್ತಮವಾಗಿ ಮೂಡಿ ಬರುತ್ತಾ ಇದೆ. ಮೈದಾನ ಖಂಡಿತವಾಗಿಯೂ ಕೂಡ ಮೈದಾನದ ಸಜ್ಜುಗೊಳಿಸುವಿಕೆಯನ್ನ ಗಮನಿಸಿಕೊಳ್ಳುವುದಾದರೆ 1-2 ಬಾರಿ ರೋಲರ್ ಅನ್ನ ಅತ್ತಕ್ಕೂ ಇತ್ತಕ್ಕೂ ಅದೇ ರೀತಿಯಲ್ಲಿ ಸ್ವಲ್ಪ ಮಣ್ಣನ್ನು ಹಾಕುತ್ತಾ ಒಂದು ಅತ್ಯುತ್ತಮ ಕ್ರೀಡಾಂಗಣವಾಗಿ ಮೂಡಿ ಬರಲು ಇದೇ ಪಂದ್ಯಾಟಕ್ಕಾಗಿ ಈ ಪಂದ್ಯಾಕೂಟಕ್ಕೋಸ್ಕರ ಈ ಒಂದು ಮೈದಾನವನ್ನ ಸಜ್ಜುಗೊಳಿಸಲಾಗಿದೆ ಅನ್ನತಕ್ಕಂತಹ ಒಂದು ನೋಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಕಾರಣ ಕ್ರೀಸ್ ಇರಬಹುದು, ಇನ್ನಿತರ ಭಾಗಗಳಲ್ಲಿನ ಸಮತಟ್ಟನ್ನು ಗಮನಿಸಿಕೊಳ್ಳುವುದಾದರೆ ಪಂದ್ಯಾಕೂಟಕ್ಕಾಗಿ ಹಲವಾರು ರೀತಿಯಲ್ಲಿ ಹಗಲಿರುಳು ಶ್ರಮಿಸಿದಂತಹ ಈ ಬ್ರದರ್ಸ್ ಕರ್ನಾಟಕ ತಂಡದ ಆಟಗಾರರು, ಅದೇ ರೀತಿಯಲ್ಲಿ ಸರ್ವ ಕ್ರೀಡಾಭಿಮಾನಿ ಬಂಧುಗಳು, ವೀಕ್ಷಕರು, ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಆ ಕ್ರೀಡಾಪಟುಗಳ ಮನೆಯವರು ಕೂಡ ಕಾಯ್ತಾ ಇರುವಂತದ್ದು ಈ ಸೂರ್ಯ ಬೆಳಕನ್ನ ದಾಟಿಕೊಂಡು ನೇರವಾಗಿ ಹೊನಲು ಬೆಳಕು ಸೂಸುವಾಗ ಯಾವ ರೀತಿಯಲ್ಲಿ ಕಾಣಸಿಗಬಹುದು ಎಂಬುದನ್ನು ಕಾತುರದಿಂದ ಕಾದುಕೊಂಡು ನೋಡ್ತಾ ಇದ್ದಾರೆ. ಕೆಲವೊಮ್ಮೆ ಹ್ಯಾಲೋಜನ್ ಲೈಟ್ಗಳು, ಅದೇ ರೀತಿಯಲ್ಲಿ ವೈಟ್ ಲೈಟ್ ಅನ್ನು ಕೂಡ ಇಲ್ಲಿ ಅಳವಡಿಸಿಕೊಳ್ಳಲಾಗ್ತಾ ಇದೆ. ಆಟಗಾರರನ್ನ ಬಹಳಷ್ಟು ಸುಂದರವಾಗಿ ಬಿಂಬಿಸುವ ರೀತಿಯಲ್ಲಿ ಗುರುತಿಸಿಕೊಳ್ಳಲಿಕ್ಕಿದೆ. ದೊಡ್ಡ ಹೊಡೆತ, ನೋ ಬಾಲ್ ಎನ್ನತಕ್ಕಂಥ ತೀರ್ಪು ಹೊರಬೀಳ್ತಾ ಇದೆ. ನೋ ಬಾಲ್ +1. ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ಸಲ್ಮಾನ್ ಆಶೀರ್ವಾದ್ ಎಂಟರ್ಪ್ರೈಸಸ್ ಇವರನ್ನ ಗುರುತಿಸಿಕೊಳ್ಳುತ್ತಾ ಆತ್ಮೀಯವಾಗಿ ಸುಂದರ ಪಂದ್ಯಾಕೂಟಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾವೆ.
ಬ್ರದರ್ಸ್ ಕರ್ನಾಟಕ ಸಾದರಪಡಿಸ್ತಾ ಇರತಕ್ಕಂತಹ ಕರ್ನಾಟಕ ಪ್ರೀಮಿಯರ್ ಲೀಗ್ 2025 ಕರ್ನಾಟಕ ಕ್ರಿಕೆಟ್ ಹಬ್ಬ. ಇಲ್ಲಿನ ಮಕ್ಕಳಿಗೂ ಯುವಕರಿಗೂ ವಯಸ್ಕರಿಗೂ ಮನೆಯ ಮಂದಿಗಳಿಗೂ ಒಂದು ಹಬ್ಬವೇ ಸರಿ, ಹಬ್ಬದ ವಾತಾವರಣವೇ ಸರಿ. ಒಂದರ್ಥದಲ್ಲಿ ಹೇಳುವುದಾದರೆ ಕರ್ನಾಟಕ ಮುಬಾರಕ್. ಆರಂಭಿಕ 4ನೇ ಓವರಿನ ನೋ ಬಾಲ್ ಬಳಿಕೆ ಇಲ್ಲಿ ಪ್ರಸ್ತುತ. ಫ್ರೀ ಹಿಟ್ ಚೆಂಡು, ನಿರೀಕ್ಷಿತ ಮಟ್ಟದ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಎರಡು ಅಂಕಗಳ ಸೇರ್ಪಡೆ. ಸಿಂಗಲ್ಸ್ ಅಂಡ್ ಡಬಲ್ಸ್ ನಾಟ್ ಇನ್ ಫಾರ್ ದಿ ಸ್ಟೇಜ್. ಖಂಡಿತವಾಗಿ ಕೂಡ ದೊಡ್ಡ ಹೊಡೆತಗಳು ಬರಲೇಬೇಕಾಗಿದೆ. ಒಂದೆರಡು ದೊಡ್ಡ ಹೊಡೆತಗಳನ್ನ ಸೀಮಾರೇಖೆಯ ಗಡಿಭಾಗಕ್ಕೆ ಪರಿಚಯಿಸಲೇಬೇಕಾದ ಅನಿವಾರ್ಯತೆ. ಅಂಕಿಅಂಶ ಪಟ್ಟಿಯಲ್ಲಿ 17-23 ಬೇಕಾಗಿದೆ ವಿಜಯಕ್ಕಾಗಿ. 4ನೇ ಓವರಿನ ಕೊನೆಯ ಚೆಂಡು. ಒಂದು ಅಂಕದ ಸೇರ್ಪಡೆ. ಖಾತೆಯಲ್ಲಿ ಒಟ್ಟಾಗಿ 18. 4 ಓವರ್ಗಳ ಮುಕ್ತಾಯ. ಕೊನೆಯ 1 ಓವರ್ ಬಾಕಿ ಇದೆ. 6 ಚೆಂಡುಗಳ ಮುಂದೆ 22 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ. ಮುಂದಿನ ಪಂದ್ಯಾಟದ ನಾಣುಚಿಮಿಕೆಯಲ್ಲಿ ಗ್ಲಾಡಿಯೇಟರ್ಸ್ ತಂಡ ಗೆದ್ದುಕೊಂಡಿದೆ. ನೇರವಾಗಿ ಕ್ಷೇತ್ರ ಪಾಲನಾ ವಿಭಾಗವನ್ನ ಆಯ್ಕೆ ಮಾಡಿಕೊಂಡಿದೆ. ಗ್ಲಾಡಿಯೇಟರ್ಸ್ ಆನ್ ದ ಟಾಸ್ ಅಂಡ್ ದೇ ಎಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಪ್ರತಿ ತಂಡದಲ್ಲೂ ಕೂಡ 2 ಓವರ್ ಆರ್ಮ್ನಲ್ಲಿ ಎಸೆಯುವಂತಹ ದಾಳಿಗಾರರು, ಅದೇ ರೀತಿಯಲ್ಲಿ 3 ಓವರ್ ಅಂಡ್ರಾಮ್ ಕ್ರಿಕೆಟ್ ಅನ್ನು ಅಂಡ್ರಾಮ್ ಎಸೆತಗಾರಿಕೆ ಎಸೆಯುವಂತಹ ದಾಳಿಗಾರರ ಉಪಸ್ಥಿತಿ ಇದೆ. ಪ್ರತಿ ತಂಡದಲ್ಲೂ ಕೂಡ ಅಂದರೆ ಅಂಡ್ರಾಮ್ ಅನ್ನು ಅದೇ ರೀತಿಯಲ್ಲಿ ಓವರ್ ಆರ್ಮ್ ಕ್ರಿಕೆಟ್ ಅನ್ನು ಅತಿಯಾಗಿ ಹೆಚ್ಚಾಗಿ ಪ್ರೀತಿಸುವಂತಹ ಪುತ್ತೂರಿನ ಒಂದು ಗ್ರಾಮವಿದೆ, ಅದು ಕರ್ನಾಟಕ. ಖಂಡಿತವಾಗಿ ಕೂಡ ಓವರ್ ಆರ್ಮ್ ನಲ್ಲೂ ಕೂಡ ಸೈ, ಅಂಡ್ರಾಮ್ ನಲ್ಲೂ ಕೂಡ ಸೈ. 2 ಓವರ್ಗಳನ್ನ ಎದುರಿಸಿದ ಬಳಿಕ 3ನೇ ಓವರ್ ಅನ್ನು ಎದುರಿಸುವಂತದ್ದು ಓವರ್ ಆರ್ಮ್. 2 ಓವರ್ಗಳಲ್ಲಿ ಅತ್ಯುತ್ತಮ ಅಂಕಪಟ್ಟಿಯೊಂದಿಗೆ ಸಾಗುವಂತಹ ಅದೇ ದಾಂಡಿಗರು 3ನೇ ಓವರ್ ಓವರ್ ಆರ್ಮ್ ಅನ್ನು ಕೂಡ ಎದುರಿಸಬೇಕು. ಅಂದರೆ ಅಂಡ್ರಾಮ್ ನಲ್ಲೂ ಓವರ್ ಆರ್ಮ್ ಕ್ರಿಕೆಟ್ ನಲ್ಲೂ ಕೂಡ ಎದುರಿಸುವಂತಹ ಒಂದು ಸಾಮರ್ಥ್ಯ, ಧೈರ್ಯ, ಅದೇ ರೀತಿಯಲ್ಲಿ ಹುರುಪು, ಹುಮ್ಮಸ್ಸು, ಅದೇ ರೀತಿಯಲ್ಲಿ ಸೊಗಸು, ಸೊಗಡು, ಸೊಬಗನ್ನ ಇಲ್ಲಿ ಬೆಳೆಸಿಕೊಳ್ಳಬೇಕಾಗಿದೆ. 2 ರೀತಿಯ ಶೈಲಿಯಲ್ಲಿನ ದಾಳಿಗಾರಿಕೆಯನ್ನು ಎದುರಿಸಿ ಅನುಭವ ಬೇಕಾಗಿದೆ. ನೆಲಮಟ್ಟದಲ್ಲಿ ಕಾಣಸಿಗುವಂತಹ ಚೆಂಡಿನ ಬಳಿಕ ಹಠಾತ್ತನೆ ಕ್ಷಿಪ್ರವಾಗಿ 3ನೇ ಓವರ್ ಬರುವಂತದ್ದು, ಅದು ಮೇಲ್ಭಾಗದ ಚೆಂಡು, ಅರ್ಥಾತ್ ಓವರ್ ಆರ್ಮ್ ಕ್ರಿಕೆಟ್. ವೈಡ್ ಅನ್ನತಕ್ಕಂಥ ತೀರ್ಪು. 1 ಅಂಕದ ಸೇರ್ಪಡೆ. ಖಾತೆಯಲ್ಲಿ 19 ಕಾಣ ಸಿಗ್ತಾ ಇದೆ. ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡು ಮಗದೊಮ್ಮೆ. ಇಲ್ಲಿ ನೆಲಮಟ್ಟದ ದಾಳಿಗಾರಿಕೆ ಕಿಂಚಿತು ಕೂಡ ಪುಡಿದೇಳ್ತಾ ಇಲ್ಲ. ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಇದು. ಗೂಟಪಾಲಕ ತನ್ನ ಕೈಚಳಕವನ್ನ ಮುಂದುವರೆಸಿದ್ರು. 2ನೆಯ ಚೆಂಡಲ್ಲಿ ವಿಕೆಟ್ ಅನ್ನ ಕಬಳಿಸಿಕೊಳ್ತಾ ಇದ್ದಾರೆ. 2 ಚೆಂಡುಗಳು ಮುಕ್ತಾಯಗೊಂಡಿದೆ. 4 ಚೆಂಡುಗಳು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಈಗಾಗಲೇ ಕಾಣ ಸಿಗ್ತಾ ಇರುವಂತದ್ದು ಒಟ್ಟಾಗಿ 19 ಎಂದಾದರೆ 21 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ. 4 ಚೆಂಡುಗಳ ಮುಂದೆ ಪಂದ್ಯಾಟದ ಫಲಿತಾಂಶವನ್ನು ನಿರ್ಧರಿಸುವಂತಹ ಚೆಂಡು. ಜನಾಬ್ ಅಫ್ರೋಸ್ ಉದ್ಯಮಿಗಳು ಕರ್ನಾಟಕ ಇವರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ಪಂದ್ಯ ಕೂಡದ ವೀಕ್ಷಣೆಯಲ್ಲಿದ್ದಾರೆ. ತಮ್ಮನ್ನು ಗುರುತಿಸಿಕೊಳ್ಳುತ್ತಾ ಆತ್ಮೀಯವಾಗಿ ಬ್ರದರ್ಸ್ ಕರ್ನಾಟಕ ಸಾದರಪಡಿಸ್ತಾ ಇರತಕ್ಕಂತಹ ಈ ಒಂದು ಅತ್ಯುತ್ತಮ ಪಂದ್ಯಾಕೂಟಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಸಮೀರ್ ನಾಜೂಕ್ ಸಿಕ್ಸರ್ ಅನ್ನ ಬಾರಿಸಿದ್ರ 5,000 ರೂಪಾಯಿಯ ಘೋಷಣೆ ಆಗ್ತಾ ಇದೆ. ಒಂದು 2 3
4 ಚೆಂಡುಗಳು ಮುಕ್ತಾಯಗೊಂಡಿದೆ. 2 ಚೆಂಡುಗಳು ಬಾಕಿ ಇದೆ. ಸಮೀರ್ ನಾಜೂಕು ಸಮೀರ್ ನಾಜೂಕು ನಕಾನಕ್ ಅಂಡ್ ನಾಜೂಕು ಇವರಲ್ಲಿದೆ. ಆದರೆ ಸಮೀರ್ ನಾಜೂಕು ನಾಮಧೇಯ ಇದೆ, ಆದರೆ ಇಲ್ಲಿ ಸಿಕ್ಸರ್ ಬಾರಿಸುವ ನಾಜೂಕು ಇಲ್ಲ ಎಂಬ ಭಾಸವಾಗ್ತಾ ಇದೆ. ಇಲ್ಲಿ ಕೊನೆಯ 1 ಚೆಂಡು ಬಾಕಿ. 5 ಚೆಂಡುಗಳು ಮುಕ್ತಾಯಗೊಂಡಿದೆ. 5 ಓವರ್ಗಳ ಈ ಪಂದ್ಯಾಟದ ಪೈಕಿ 5ನೇ ಓವರಿನ 5 ಚೆಂಡುಗಳ ಮುಕ್ತಾಯದ ಬಳಿಕ ಕೊನೆಯ ಚೆಂಡು. ಪರಸ್ಪರ ಹಸ್ತಲಾಘವ ಮಾಡುವ ಮುಖೇನವಾಗಿ ಮೈದಾನದ ಒಳಗೆ ಎದುರಾಳಿಗಳ ರೂಪದಲ್ಲಿ ಸಣ್ಣ ಸಾರುವುದರು ಕೂಡ ಈ ಪಂದ್ಯಾಟ ಅದೇ ರೀತಿಯಲ್ಲಿ ಪಂದ್ಯಾಕೂಟ ಮುಕ್ತಾಯವಾದ ಬಳಿಕ, ಅರ್ಥಾತ್ ಈ ಮೈದಾನವನ್ನ ಬಿಟ್ಟ ಬಳಿಕ ಒಂದೇ ತಾಯಿಯ ಮಕ್ಕಳಂತೆ ಇದು ಬ್ರದರ್ಸ್ ಕುರ್ನಡ್ಕ ಹೆಸರೇ ಸೂಚಿಸುವಂತೆ ಭಾತೃತ್ವ ಸ್ನೇಹದೊಂದಿಗೆ ಪರಸ್ಪರ ಸಹೋದರತೆಯೊಂದಿಗೆ ಬಾಳುವಂತಹ ಊರಿದು ಕುರ್ನಡ್ಕ. ನೇರಗುರಿ ಮನವಿ ಪುರಸ್ಕಾರ. ಕೊನೆಯ ಚೆಂಡಲ್ಲಿ ವಿಕೆಟ್, ಕೊನೆಯ ಚೆಂಡಲ್ಲಿ ರನ್ ಔಟ್. ಈ ಮುಖೇನವಾಗಿ ಎಸ್ನಾಸ್ ತಂಡ ಗೆದ್ದುಕೊಳ್ತಾ ಇದ್ದ ಅಭಿನಂದನೆಗಳು. ಎಸ್ನಾಸ್ ಕ್ರಿಕೆಟರ್ಸ್ ತಂಡ ಈ ಒಂದು ಪಂದ್ಯಾಟವನ್ನ ಗೆದ್ದುಕೊಳ್ತಾ ಇದೆ. 2 ಪಂದ್ಯಾಟಗಳು ಇಲ್ಲಿಗೆ ಮುಕ್ತಾಯಗೊಂಡಿದೆ. ತೃತೀಯ ಪಂದ್ಯಾಟಕ್ಕೆ ಸಾಕ್ತಾ ಇದ್ದಾವೆ. 6 ತಂಡಗಳು, ಪ್ರತಿಯೊಂದು ತಂಡಕ್ಕೂ ಕೂಡ 5 ಪಂದ್ಯಾಟಗಳು. ಪ್ರಥಮ ಸುತ್ತಿನ ಪಂದ್ಯಾಟ ಚಾಲ್ತಿಯಲ್ಲಿದೆ. ಒಟ್ಟು ಲೀಗ್ ಹಂತದಲ್ಲಿ ಎಷ್ಟು ಪಂದ್ಯಾಟಗಳಿವೆ ಎಂಬ ಪ್ರಶ್ನೆಯನ್ನು ಕೇಳುವುದಾದರೆ 6 into 5 divided by 2. 6 into 5, 30 divided by 2 is equal to 15 league matches plus 4 playoffs. 20 matches in this tournament. 20 ಪಂದ್ಯಾಟಗಳಿವೆ ಈ ಒಂದು ಪಂದ್ಯಾಕೂಟದಲ್ಲಿ. ಕ್ಷಮಿಸಿ, 19. is it correct? 19. 15 ಲೀಗ್ ಪ್ಲಸ್ 4 19. حبيبي كل يا حبيبي 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 يلا حبيبي തീർക്കണ കാറ്റിവനാണ് സിയാറയിലാണവനേറിയ നേരവും വാങ്ങി മറഞ്ഞു ചൂടി നടക്കുന്ന ദൂരതിലേറിയ സുബകവനാണ് ദഹാബിനു വേണ്ടി നടക്കുന്ന കിസയതുപോലെ പാട്ടവനാണ് ಶಾಕೀರ್ ಅವರನ್ನ ವೇದಿಕೆಯಿಂದ ಬರಮಾಡಿಕೊಳ್ತಾ ಇದ್ದಾವೆ. ഷാക്കീർ മീശോ കിനാവിന്റെ പായൽ കിടന്നാണ് തൂക്കം. കാത്തിരുന്ന് കാണാം മാസങ്ങളോളം കത്തിയെരിഞ്ഞ കിനാവുകൾ കൂടണിയ നിമിഷങ്ങൾ മാത്രം ബാക്കി. തീർച്ചയായും മിന്നിത്തിളങ്ങുന്ന കപ്പിന് മുത്തം വെക്കുന്ന ക്യാപ്റ്റന്മാർ ആരായിരിക്കും? ഇത് കൂർനടുക്ക പ്രീമിയർ ലീഗ് 2025.
ಗ್ಲಾಡಿಯೇಟರ್ಸ್ ತಂಡದ ಆಟಗಾರರು ಆದಷ್ಟು ಬೇಗ ಕ್ಷೇತ್ರ ಪಾಲನೆಯನ್ನು ಸಜ್ಜುಗೊಳಿಸಿ ಪಂದ್ಯಾಟವನ್ನು ಮುಂದುವರಿಸಿ. ಎಸ್, let's begin the third match. ಮೂರನೆಯ ಪಂದ್ಯಾಟದ ಚಾಲ್ತಿಯಲ್ಲಿ after the winning of the toss and the gladiators elected to field first. Here we go, the first innings of match number 3, and the bowler will start the proceeding for the bowling end. ಕರ್ನಾಟಕ ಪ್ರೀಮಿಯರ್ ಲೀಗ್ 2025 ಇದರ ಸಾರಥ್ಯವನ್ನು ವಹಿಸಿಕೊಂಡಂತಹ ಹಾಫಿಲ್ ಹಾಗೂ ಹಕೀಂ ಕರ್ನಾಟಕರ್ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ಸುಂದರವಾಗಿ ಈ ಒಂದು ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದ್ದಾರೆ. ಪ್ರಸ್ತುತ ಈರುವರು ಕೂಡ ಎದುರಾಳಿಗಳ ರೂಪದಲ್ಲಿ ಆಡ್ತಾ ಇದ್ದಾರೆ. ಮೈದಾನದ ಒಳಭಾಗದಲ್ಲಿ ಪೈಪೋಟಿ ಎಂಬಂತೆ ಎದುರಾಳಿಗಳ ರೂಪದಲ್ಲಿ ಕಾಣಸಿಗುವಂತಹ ಹಾಫಿಲ್ ಹಾಗೂ ಹಕೀಂ ಕರ್ನಾಟಕ, ಮೈದಾನದ ಹೊರಗೆ ಸಂಯೋಜಕರು, ಕ್ರೀಡಾಪಟುಗಳು, ಅದೇ ರೀತಿಯಲ್ಲಿ ಸಹೋದರರು ಮಾತ್ರವಲ್ಲದೆ ಸಂಘಟಕರು. ಈರುವರೆಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕರ್ನಾಟಕ ಎಂದಾಕ್ಷಣ ತಟ್ಟ ನೆನಪಾಗುವಂತಹ ಎರಡು ನಾಮಧೇಯ, ಅದು ಹಾಫಿಲ್ ಹಾಗೂ ಹಕೀಂ ಕರ್ನಾಟಕ. ಈವರೆಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸಂಘಟಕರ ಪರವಾಗಿ, ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪುತ್ತೂರು ತಾಲೂಕಿನಲ್ಲಿ ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಯುವ ಸಂಘಟನೆಗಳ ಯುವಕರ ಒಂದು ಅತ್ಯುತ್ತಮವಾದಂತಹ ಒಂದು ഊരാಗಿದೆ. സ്നേഹിച്ചാൽ ചങ്ക മാത്രമല്ല കരളും കൽബും പിറച്ചു കൊടുക്കുന്ന കർണാടകയിലെ പ്രഗത്ഭ ക്രിക്കറ്റ് ആസ്വാദകർ തീർച്ചയായും ഒന്നടക്കം സ്വാഗതം ചെയ്യുന്നു. യുവಕರನ್ನ ಹೊಂದಿಕೊಂಡಂತಹ ಬರೋಬ್ಬರಿ 500ಕ್ಕಿಂತಲೂ ಮಿಗಿಲಾಗಿ ನೋ ಬಾಲ್. ಎಸ್, ಓಕೆ, ನೋ ಬಾಲ್, ನೋ ಬಾಲ್ ಎನ್ನತಕ್ಕಂಥ ತೀರ್ಪು. ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಹೊನಲು ಬೆಳಕು ಸೂಸ್ತಾ ಇದೆ. ಓ ಮೈ ಗಾಡ್ನೆಸ್, ಶಾಟ್! ಹೊನಲು ಬೆಳಕು ಸೂಸಿದ ಬಳಿಕ ಆರಂಭಿಕ ಷಟಕ ದಾಖಲಾಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಬೇಕು ಇಲ್ಲಿ. ಹೊನಲು ಬೆಳಕು ಸೂಸಿದ ಬಳಿಕ ನೇರವಾಗಿ ಆರಂಭಿಕ ಚೆಂಡಿಗೆ ಸಿಕ್ಸರ್. ದಾಂಡುಗಾರಿಕಾ ವಿಭಾಗದಲ್ಲಿ ಹೆಸರನ್ನು ಗುರುತಿಸಿಕೊಳ್ಳುವುದಾದರೆ ಮಿಸ್ಟರ್ ಸುಹೇಲ್ ಎಂಬ ದೈತ್ಯ ಜಾನುಬಾಹು ನೀಳಕಾಯದ ದಾಂಡಿಗ ಯಾವಾಗ ಹೊನಲು ಬೆಳಕನ್ನ ನಿರೀಕ್ಷಿಸ್ತಾ ಇದ್ರೋ ಆವಾಗ ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಹಿರಿಯ ಅನುಭವಿ ದಾಂಡಿಗನಿಂದ ಅನುಭವದ ದಾರಿ ಎರೆಯುವಿಕೆಯಾಗ್ತಾ ಇದೆ ಮೈದಾನದಲ್ಲಿ. ನೋ ಬಾಲ್ ಬಳಿಕ ಸಿಕ್ಸರ್. ನೋ ಬಾಲ್ +1 ಕಂಡು ಬಂದಿತ್ತು ಆರಂಭಿಕ ಚೆಂಡಲ್ಲಿದ್ದಾದ ಬಳಿಕ ಫ್ರೀ ಹಿಟ್ಗೆ ಎಸೆದಂತಹ ಚೆಂಡು ಸಿಕ್ಸರ್. ಒಟ್ಟಾಗಿ ಖಾತೆಯಲ್ಲಿ 8 ಕಾಣ ಸಿಗ್ತಾ ಇದೆ. Yes, no ball, 6. No ball, 6. Again no ball and 6. ಎರಡು ವಿಭಾಗವನ್ನು ಒಂದೇ ರೀತಿಯಲ್ಲಿ ದಂಡುಗಾರಿಕೆಯನ್ನು ಮುಂದುವರಿಸಿದರೆ ಖಂಡಿತವಾಗಿ ಕೂಡ ಸಾಧ್ಯವಿಲ್ಲ. ಅಂಡಮ್ ಕ್ರಿಕೆಟ್ಗೆ ವಿಭಿನ್ನ ಶೈಲಿಯ ದಂಡುಗಾರಿಕೆಯನ್ನು ಮುಂದುವರಿಸಬೇಕು. ಓರಾಮ್ ಕ್ರಿಕೆಟ್ಗೆ ಬ್ಯಾಟ್ ಅನ್ನು ಎತ್ತಿ ಸನ್ನದ್ಧತೆಯನ್ನು ಮಾಡಿಕೊಳ್ಳಬೇಕು. ಅಂಡಮ್ ಕ್ರಿಕೆಟ್ಗೆ ಇಲ್ಲಿ ಮೊಣಕಾಲು ದಂಡಿಸಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ಓರಾಮ್ ಕ್ರಿಕೆಟ್ ನಲ್ಲಿ ಮೊಣಕಾಲು ದಂಡಿಸಬಹುದಾದರೆ ಬ್ಯಾಟ್ ಅನ್ನ ಮೇಲೆ ಕೊತ್ತಬೇಕು. ಖಂಡಿತವಾಗಿಯೂ ಕೂಡ ಅಳೆದು ತೂಗಿ ಚೆಂಡನ್ನು ಎಸೆಯುವ ದಾಳಿಗಾರರು, ಅದೇ ರೀತಿಯಲ್ಲಿ ಕ್ಷಣ ಮಾತ್ರದಲ್ಲಿ ಬರುವಂತ ಚೆಂಡನ್ನ ದಂಡಿಸುವಂತ ದಾಂಡಿಗರು. 2 ಚೆಂಡುಗಳು ಮುಕ್ತಾಯಗೊಂಡಿದ್ದ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 10 ಕಾಣ ಸಿಗ್ತಾ ಇದೆ. ನೆಲಮಟ್ಟದ ದಾಳಿಗಾರಿಕೆ ಇದು. ಇನ್ಸೈಡ್ ದ ಟ್ರೇಮ್ ಲೈನ್ ಸೊಗಸಾದ ರೀತಿಯ ದಾಳಿಗಾರಿಕೆಯಾಗಿದೆ. ಅಚ್ಚು ಜೊತೆಗೂಡುತ್ತಾ ಸುಹೇಲ್ ದಂಡುಗಾರಿಕಾ ವಿಭಾಗದಲ್ಲಿ ಸುಹೇಲ್ ಬ್ಯಾಟ್ ಮುಖೀನವಾಗಿ 1 ಸಿಕ್ಸರ್ ದಾಖಲಾಗಿದೆ. ನೋ ಬಾಲ್ಗೆ ಬಾರಿಸಿದ ಸಿಕ್ಸರ್ ಆಗಿತ್ತು. ಅದಾದ ಬಳಿಕ 2 ಚುಕ್ಕಿ ಚೆಂಡು. ಪ್ರಸ್ತುತ ಖಾತೆಯಲ್ಲಿ 10 ಕಾಣ ಸಿಗ್ತಾ ಇದೆ. ಸೊಗಸಾದ ದಂಡುಗಾರಿಕೆ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು 1 ಅಂಕದ ಸಂಪಾದನೆಯೊಂದಿಗೆ 2 ಬಲಿಷ್ಠ ಬಲಾಢ್ಯ ಹೊಡಬಡಿಯ ದಾಂಡಿಗರ ಉಪಸ್ಥಿತಿ ಇದೆ. ಅಜಾನುಬಾಹು ನೀಳಕಾಯದ ಕ್ವಿಂಟಲ್ ಹೊಡೆತಗಳ ರುವ
ರೂವಾರಿಗಳು. ಆರಂಭಿಕ ಸಿಕ್ಸರ್ ದಾಖಲಾಗಿತ್ತು ಪ್ರಥಮ ಓವರಿನ ಆರಂಭಿಕ ಚೆಂಡಲ್ಲಿ. 4 ಚೆಂಡುಗಳ ಮುಕ್ತಾಯದ ಬಳಿಕ ಓವರ್ ನಂಬರ್ 1 5ನೆಯ ಚೆಂಡಿನ ಚಾಲ್ತಿಯಲ್ಲಿ. ಡೌನ್ ದ ಲೆಗ್ ಸೈಡ್ ಚೆಂಡು. ಒಂದು ಅಂಕದ ಸೇರ್ಪಡೆಯಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಿಕ ಓವರ್ನ ಮುಕ್ತಾಯ. 13 ಖಾತೆಯಲ್ಲಿ, 13 ಆನ್ ದ ಬೋರ್ಡ್. ಎಸ್, ಆರಂಭಿಕ ಓವರಿನ ಮುಕ್ತಾಯದ ಬಳಿಕ ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಕರ್ಣ. ಆರಂಭಿಕ ಓವರಿನ ಮುಕ್ತಾಯದ ಬಳಿಕ ಎಸೆತಗಾರಿಕಾ ವಿಭಾಗದಲ್ಲಿ ಕರ್ನಾರ್ ಅವರನ್ನ ಕಣಕ್ಕಿಳಿಸಲಾಗ್ತಾ ಇದೆ. What a shot into the square leg. The ball says hello, hi, square leg. What a shot. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು. ಸೊಗಸಾದ ದಂಡುಗಾರಿಕೆ ಇದು. ಒಂದು ಕಾಲದಲ್ಲಿ ಕರ್ನಾರ್ ಅವರ ಎಸೆತಗಾರಿಕೆಯನ್ನು ಎದುರಿಸಲು ಭಯಪಡುತ್ತಾ ಇದ್ರು, ಆದರೆ ಪ್ರಸ್ತುತ ಇಲ್ಲಿ ಕರ್ನಾರ್ ಅವರ ಮೇಲೆ ಪ್ರಹಾರ ಕಾಣಸಿಗ್ತಾ ಇದೆ. ಆದರೆ ಕರ್ನಾ ತನ್ನ ಹಳೆಯ ಆಟಗಾರಿಕೆಯನ್ನ ಇಲ್ಲಿ ತೋರ್ಪಡಿಸಬೇಕಾಗಿದೆ. ಕಮ್ಬ್ಯಾಕ್, ವಾಟ್ ಎ ಕಮ್ಬ್ಯಾಕ್. ಹಗ್ಗ ಜಗ್ಗಾಟದಲ್ಲಿ ದಿಗ್ಗಜ ಆಟಗಾರ. ಅಂಜಾಮ್ ಕ್ರಿಕೆಟ್ ನಲ್ಲಿ ಖಂಡಿತವಾಗಿ ಕೂಡ ಕರ್ನಾಟಕ ಪರಿಸರದಂತಕತೆ. ಇಲ್ಲಿ ಆರಂಭಿಕ ಚೆಂಡಲ್ಲಿ ಸಿಕ್ಸರ್ ಅನ್ನ ಬಿಟ್ಟು ಕೊಟ್ಟ ಬಳಿಕ ಚೆಂಡನ್ನು ಚುಕ್ಕಿಯಾಗಿಸ್ತಾ ಇದ್ದಾರೆ. ವಾವ್, ಬೀಟನ್ ಬೈ ದ ಫೇಸ್. ಸೊಗಸಾದ ವೇಗಯುತವಾದ ದಾಳಿಗಾರಿಕೆ ಇದು. ಕರ್ಣ, ದಾನಶೀಲ ಕರ್ಣ ಆರಂಭಿಕ ಚೆಂಡಲ್ಲಿ ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟು, ಆದರೆ ಪ್ರಸ್ತುತ ಕಂಜೂಸ್ ಕರ್ಣರಾಗಿ ಮಾರ್ಪಾಡಾಗ್ತಾ ಇದ್ದಾರೆ. ಕಾರಣ 2 ಚೆಂಡುಗಳನ್ನ ಸತತವಾಗಿ ಚುಕ್ಕಿಯಾಗಿಸ್ತಾ ಇದ್ದಾರೆ.
ಆಗ್ತಾ ಇದೆ. ನಾಲ್ಕು ಚೆಂಡುಗಳ ಮುಕ್ತಾಯದ ಬಳಿಕ 5ನೇ ಚೆಂಡು ವೈಟ್. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 25 ಕಾಣಸಿಗ್ತಾ ಇದೆ. ದೊಡ್ಡ ಹೊಡೆತ ದಾಖಲಾಗಿದೆ. ಕ್ಲೋಸ್ ಕಾಲ್ ಆನ್ ದಟ್ ಇಸ್ 6. ಮ್ಯಾಕ್ಸಿಮಮ್ ಸೋಕೇಸ್ ಆದ ಚಮತ್ಕಾರದ ಹೊಡೆತವೇ ಸರಿ. ಜಸ್ಟ್ ಸ್ಟ್ಯಾಂಡ್ ಅಂಡ್ ಡೆಲಿವರ್ ಅಂಡ್ ದಟ್ ಇಂಟು ದಿ ಲಾಂಗ್ ಆನ್ 6. 6 ಅಂಕಗಳ ಸೇರ್ಪಡೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 31 ಒಟ್ಟಾಗಿ 31ರೊಂದಿಗೆ ಸಾಗ್ತಾ ಇದೆ. ದೊಡ್ಡ ಹೊಡೆತ ಇದು, ಆದರೆ ಕ್ಷೇತ್ರ ಪಾಲಕನ ಭದ್ರಭೋಗ ಸೇರಿಕೊಳ್ತಾ ಇದೆ. ಇಲ್ಲಿ